ನಮಸ್ಕಾರ. ಆಸ್ಟ್ರೋ ಪೂಜಾ ಸಂಭವಾಮಿ ಜ್ಯೋತಿಷ್ಯ ಪರಿಹಾರಗಳ ಅಕ್ಷಯ ಪಾತ್ರೆ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಸಿಂಚನ. ಮೊದಲಿಗೆ ಗುರುಗಳನ್ನ ಬರಮಾಡಿಕೊಳ್ಳೋಣ. ಎಂದಿನಂತೆ ಈ ಕಾರ್ಯಕ್ರಮದಲ್ಲಿ ನಮ್ಮೊಂದಿಗಿದ್ದಾರೆ ವೇದ ಬ್ರಹ್ಮಶ್ರೀ ಸಮನ್ವಯ ಸರಸ್ವತಿ ಕರ್ನಾಟಕ ಜ್ಯೋತಿಷ್ಯ ಮಾರ್ತಾಂಡ ಡಾಕ್ಟರ್ ರಾಘವೇಂದ್ರ ಮೋಕ್ಷಗುಂಡಂ ಗುರೂಜಿಯವರು. ಶ್ರೀಯುತರು ಪ್ರಖ್ಯಾತ ಜ್ಯೋತಿಷಿಗಳು, ವಾಸ್ತು ತಜ್ಞರು, ಬಹುಶ್ರುತ ವಿದ್ವಾಂಸರು ಹಾಗೂ ಆಧ್ಯಾತ್ಮಿಕ ಗುರುಗಳು. ಶ್ರೀ ಭಾರದ್ವಾಜ ಅಕಾಡೆಮಿ ಆಫ್ ಪ್ಯಾರಾ ಸೈನ್ಸ್ ಸ್ಟಡೀಸ್ ಸಂಸ್ಥೆಯ ಸಂಸ್ಥಾಪಕ ನಿರ್ದೇಶಕರು. ಜೊತೆಗೆ ದಕ್ಷಿಣ ಭಾರತದಲ್ಲೇ ಮೊಟ್ಟ ಮೊದಲ ಆನ್ಲೈನ್ ಜ್ಯೋತಿಷ್ಯ ಸೇವಾ ಸಂಸ್ಥೆ ಆಸ್ಟ್ರೋ ಪೂಜಾ ಸಂಸ್ಥೆಯ ಆಧ್ಯಾತ್ಮಿಕ ಸಲಹೆಗಾರರು ಹಾಗೂ ಮಾರ್ಗದರ್ಶಿಗಳು ಕೂಡ ಆಗಿದ್ದಾರೆ. ಬನ್ನಿ ಗುರುಗಳನ್ನ ಸ್ವಾಗತಿಸೋಣ. ನಮಸ್ಕಾರ ಗುರುಜಿ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ ಅಮ್ಮ, ಶುಭೋದಯ. ಸಮಸ್ತ ಜಿ ಕನ್ನಡ ನ್ಯೂಸ್ ವಾಹಿನಿಯ ವೀಕ್ಷಕ ಬಾಂಧವರಿಗೆ, ನಮ್ಮ ಸಂಭವಾಮಿ ಪರಿವಾರದ ಎಲ್ಲ ಸದಸ್ಯರಿಗೂ ಸಹ ಡಾಕ್ಟರ್ ರಾಘವೇಂದ್ರ ಮೋಕ್ಷಗುಂಡಂ ಗುರೂಜಿ ಮಾಡತಕ್ಕಂತಹ ನಮಸ್ಸುಮಾಂಜಲಿಗಳು. ಹರಿ ಓಂ ತತ್ಸತ್. ಮೊದಲಿಗೆ ಈ ದಿನವನ್ನ ಒಂದು ಸುಭಾಷಿತದೊಂದಿಗೆ ಪ್ರಾರಂಭಿಸೋಣ. ಗುರೂಜಿ ತಿಳಿಸಿ. ಖಂಡಿತ ಅಮ್ಮ. ಇವತ್ತಿನ ಸುಭಾಷಿತ ಮನುಷ್ಯನಿಗೆ ಮುಂದಾಲೋಚನೆ ಅನ್ನೋದು ಎಷ್ಟು ಮುಖ್ಯ ಅಂತ ತಿಳಿಸ್ತಕ್ಕಂಥ ಒಂದು ವಿಶೇಷವಾದ ಸುಭಾಷಿತ ಆಗಿರುತ್ತೆ. ಇದರ ಸ್ವರೂಪ ಈ ಪ್ರಕಾರ ಇದೆ. ಚಿಂತನೀಯ ಹಿ ವಿಪದಾಂ ಆದಾದೇವ ಪ್ರತಿಕ್ರಿಯಾ ನಕೂಪಖನನಂ ಯುಕ್ತಂ ಪ್ರದೀಪ್ತವನ್ಹಿನಾ ಗೃಹೇ. ಈ ಸುಭಾಷಿತ ಏನು ತಿಳಿಸ್ಕೊಡ್ತಾ ಇದೆ ಅಂತಂದರೆ, ಏನಾದರೂ ಸಮಸ್ಯೆಗಳು ಬರುತ್ತೆ ಅನ್ನೋದನ್ನು ನಾವು ಒಂದು ಮುನ್ಸೂಚನೆಯಾಗಿ ತೆಗೆದುಕೊಳ್ಬೇಕಾಗತ್ತೆ. ಅದರ ಬಗ್ಗೆ ಒಂದು ಮುಂದಾಲೋಚನೆ ಇರಬೇಕು ಅನ್ನತಕ್ಕಂಥದ್ದು. ಒಂದು ಕೆಲಸಕ್ಕೆ ನಾವು ಕೈ ಹಾಕಿದ್ದೀವಿ ಅಂತಂದರೆ ಇದರಿಂದ ಆಚೆಗೆ 3 ತಿಂಗಳ ನಂತರ ಏನಾಗಬಹುದು, 6 ತಿಂಗಳ ನಂತರ ಏನಾಗಬಹುದು, 1 ವರ್ಷದ ನಂತರ ಯಾವ ರೀತಿ ಸಮಸ್ಯೆಗಳು ನಾವು ಎದುರಿಸಬೇಕಾದಂಥ ಸಂದರ್ಭ ಬರಬಹುದು, ಇದರ ಬಗ್ಗೆ ಒಂದು ಬ್ರಾಡ್ ಒಂದು ಲೆಕ್ಕಾಚಾರ ಇರಬೇಕಾಗುತ್ತೆ. ನಮಗೆ ಒಂದು ಸ್ಥೂಲವಾದಂಥ ಒಂದು ಲೆಕ್ಕಾಚಾರ ಇರಬೇಕಾಗುತ್ತೆ. ಇಲ್ಲದೆ ಹೋದ ಪಕ್ಷದಲ್ಲಿ ಮನುಷ್ಯ ಹೇಗಾಗ್ತಾನೆ ಅಂತಂದರೆ, ನಕೂಪ ಖನನಂ ಯುಕ್ತಂ ಪ್ರದೀಪ್ತ ವನ್ಹಿನಾ ಗೃಹೆ ಅಂತ ಹೇಳ್ತಾ ಇದ್ದಾರೆ. ಅಂದರೆ ಮನೆಗೆ ಬೆಂಕಿ ಬಿದ್ದಾಗ ಬಾವಿ ತೋಡೋದು ಅಂತ ಕನ್ನಡದಲ್ಲಿ ಏನೊಂದು ಮಾತನ್ನು ಹೇಳ್ತೀವಿ, ಅದನ್ನೇ ಸಂಸ್ಕೃತದಲ್ಲಿ ತಿಳಿಸ್ಕೊಡ್ತಾ ಇದ್ದೀವಿ. ಕೂಪ ಖನನಂ ಅಂದರೆ ಬಾವಿ ತೋಡೋದು. ಪ್ರದೀಪ್ತ ವನ್ಹಿನಾ ಗೃಹೆ, ಮನೆಗೆ ಬೆಂಕಿ ಬಿದ್ದಾಗ ಅದು ಹತ್ಕೊಂಡು ಹೋಗ್ತಾ ಇದೆ ಅಂದರೆ ಆ ಕ್ಷಣಕ್ಕೆ ಹೋಗ್ಬಿಟ್ಟು ನಾನು ಏನೋ ಒಂದು ವ್ಯವಸ್ಥೆ ಮಾಡ್ತೀನಿ ಅನ್ನತಕ್ಕಂಥದ್ದು ತುಂಬ ಶತಮೂರ್ಖತನಾಗಿ ಹೋಗುತ್ತೆ. ಅದಕ್ಕೆ ತಯಾರಿ ಒಂದು ವೇಳೆ ಆದರೆ ಅದಕ್ಕೆ ಏನನ್ನ ತಯಾರಿ ಮಾಡ್ಕೋಬೇಕು ಅನ್ನೋ ಒಂದು ಆಲೋಚನೆ ಸಹ ಇರಬೇಕು ಅನ್ನೋದು ಈ ಸುಭಾಷಿತದ ಒಂದು ಸಾರಾಂಶ ಆಗಿರುತ್ತೆ. ಸರಿ ಗುರೂಜಿ, ಒಂದು ಅರ್ಥಗರ್ಭಿತವಾದ ಸುಭಾಷಿತದೊಂದಿಗೆ ಈ ದಿನವನ್ನ ಪ್ರಾರಂಭಿಸಿದ್ವಿ. ಈಗ ಈ ದಿನದ ಪಂಚಾಂಗವನ್ನ ತಿಳ್ಕೊಳ್ಳೋಣ. ಗುರೂಜಿ ತಿಳಿಸಿ. ಖಂಡಿತ ಅಮ್ಮ. ಓಂ ತಚ್ಛಯ್ಯೋರಾವೃಣೀಮಹೇ ಗಾತುಯ್ ಯಜ್ಞಾಯ ಗಾತುಯ್ ಯಜ್ಞಪತಯೇ ದೈವೀ ಸ್ವಸ್ತಿರಸ್ತು ನಃ ಸ್ವಸ್ತಿರ್ಮಾನುಷೇಭ್ಯಃ ಊರ್ಧ್ವಂ ಜಿಗಾತು ಭೇಷಜಂ ಶನ್ನೋ ಅಸ್ತು ದ್ವಿಪದೇ ಶಂ ಚತುಷ್ಪದೇ. ಓಂ ಶಾಂತಿ ಶಾಂತಿ ಶಾಂತಿ. ಪುರುಷಾಯ ನಾರಾಯಣಾಯ ನಮೋ ನಮಃ. ನಮಸ್ಕರೋಮಿ. ಈ ದಿನ ಒಂದು ವಿಶೇಷವಾದ ಶಾಂತಿ ಮಂತ್ರವನ್ನು ಪಾರಾಯಣವನ್ನು ಮಾಡುತ್ತಾ ಪಂಚಾಂಗ ಶ್ರವಣಕ್ಕೆ ನಾವು ಅನುವಾಗೋಣ. ಈಗಿನ ತಾರೀಕು ಜೂನ್ 25, 2025ನೇ ಇಸವಿ, ಶ್ರೀ ವಿಶ್ವಾವಸುನಾಮ ಸಂವತ್ಸರ, ಉತ್ತರಾಯಣ, ಗ್ರೀಷ್ಮ ಋತು, ಜ್ಯೇಷ್ಠಮಾಸ, ಕೃಷ್ಣಪಕ್ಷ, ಅಮಾವಾಸ್ಯೆ ತಿಥಿ ಮಧ್ಯಾಹ್ನ 4:19 ಇರುತ್ತೆ. ಈ ದಿನ ಬುಧವಾರ, ಮೃಗಶಿರ ನಕ್ಷತ್ರ, ಹಗಲು 11:18 ಇರುತ್ತೆ. ಗಂಡನಾಮ ಯೋಗ, ಉಪರಿ ವೃದ್ಧಿನಾಮ ಯೋಗ, ನಾಗವಾನ್ ನಾಮ ಕರ್ಣ. ಸೂರ್ಯೋದಯ ಬೆಳಿಗ್ಗೆ 5:53, ಸೂರ್ಯಾಸ್ತ ಸಾಯಂಕಾಲ 6:48. ಇವತ್ತಿನ ಅಮೃತಗಳಿಗೆ ನಾಳೆ ಬೆಳಗಿನ ಜಾವ 4:22 ಸರಿಯಾಗಿ ಸಂಭವಿಸ್ತಾ ಇದೆ. ವಿಷಗಳಿಗೆ ಸಾಯಂಕಾಲ 7:10 ಸರಿಯಾಗಿ ಸಂಭವಿಸ್ತಾ ಇದೆ. ಸೌರಮಾನ ಪಂಚಾಂಗದ ಪ್ರಕಾರ ಈ ದಿನವನ್ನು ಮಿಥುನ ಮಾಸ ತೇದಿ 11 ಅಂತ ಗುರುತಿಸ್ತಾ ಇದ್ದೀವಿ. ಇವತ್ತಿನ ರಾಹುಕಾಲವನ್ನು ನೋಡಿದ್ದಾದಲ್ಲಿ ಮಧ್ಯಾಹ್ನ 12:25 2:01 ರಾಹುಕಾಲ ಇರುತ್ತೆ. ಯಮಗಂಡ ಕಾಲ ಬೆಳಿಗ್ಗೆ 7:37 9:13 ಇರುತ್ತೆ. ಈ ದಿನದ ಗ್ರಹ ಸಂಚಾರದ ವೈಶಿಷ್ಟ್ಯಗಳನ್ನು ನೋಡಿದ್ದಾದಲ್ಲಿ ಆರ್ದ್ರ ನಕ್ಷತ್ರದ 2ನೇ ಪಾದಕ್ಕೆ ಸೂರ್ಯನ ಪ್ರವೇಶ ಆಗ್ತಾ ಇದೆ. ಈ ದಿನದ ವಿಶೇಷವಾದ ಆಚರಣೆಗಳ ಬಗ್ಗೆ ನಾವು ನೋಡಿದ್ದಾದಲ್ಲಿ ಮಣ್ಣೆತ್ತಿನ ಅಮಾವಾಸ್ಯೆ ಅನ್ನತಕ್ಕಂಥ ಆಚರಣೆಯನ್ನು ಇವತ್ತು ನಾಡಿನಾದ್ಯಂತ ಮಾಡತಕ್ಕಂಥದ್ದು. ಅದರಲ್ಲೂ ಸಹ ಉತ್ತರ ಕರ್ನಾಟಕದ ಕಡೆಯಲ್ಲಿ ತುಂಬ ವಿಶೇಷವಾಗಿ ಮಾಡತಕ್ಕಂಥದ್ದನ್ನು ನಾವು ನೋಡ್ತಾ ಇದ್ದೀವಿ ನಾವು. ಇನ್ನು ಆಸ್ಟ್ರೋ ಪೂಜಾ ಆಯೋಜಿತ ಪರಿಹಾರ ಪೂಜೆಗಳ ಬಗ್ಗೆ ನಾವು ಗಮನಹರಿಸಿದ್ದಾದಲ್ಲಿ ಕುಂಭಕೋಣಂ ಕ್ಷೇತ್ರದಲ್ಲಿ ಅಮಾವಾಸ್ಯೆಯ ಪ್ರಯುಕ್ತ ಪಂಚಮುಖ ಹನುಮಾನ ಅಭಿಷೇಕ ಮತ್ತು ಹೋಮವನ್ನು ನಡೆಸಲಾಗ್ತಾ ಇದೆ. ಅದೇ ಕುಂಭಕೋಣ ಕ್ಷೇತ್ರದಲ್ಲಿ ಅಮಾವಾಸ್ಯೆಯ ಪ್ರಯುಕ್ತ
ತಿರುವಿಡೈ ಮರದೂರ್ ಮಧ್ಯಾರ್ಜುನ ಕ್ಷೇತ್ರದಲ್ಲಿ ಪ್ರತ್ಯಂಗಿರಾ ಹೋಮವನ್ನು ಸಹ ನಡೆಸಲಾಗ್ತಾ ಇದೆ. ಶಿವಮೊಗ್ಗ ಜಿಲ್ಲೆಯಲ್ಲಿ ಆಂಜನೇಯ ದೇವಸ್ಥಾನದಲ್ಲಿ ಅಮಾವಾಸ್ಯೆ ಪ್ರಯುಕ್ತ ಫಲಪಂಚಾಮೃತ ಅಭಿಷೇಕವನ್ನು ಸಹ ನಡೆಸಲಾಗ್ತಾ ಇದೆ. ಮುಂಬರುವಂತಹ ಆಸ್ಟ್ರೋ ಪೂಜಾ ಆಯೋಜಿತ ಪರಿಹಾರ ಪೂಜೆಗಳನ್ನು ನೋಡಿದ್ದಾದಲ್ಲಿ 26ನೇ ತಾರೀಕು ಅಂದರೆ ನಾಳೆ ದಿವಸ ಉಡುಪಿ ಕ್ಷೇತ್ರದಲ್ಲಿ ಶ್ರೀ ವಾಸುಕಿ ನವಗ್ರಹ ದೇವಸ್ಥಾನದಲ್ಲಿ ಪಾಡ್ಯಮಿ ವಿಶೇಷ ನವಗ್ರಹ ಪಂಚಾಮೃತಾಭಿಷೇಕವನ್ನು ನಡೆಸಲಾಗ್ತಾ ಇದೆ. 27ನೇ ತಾರೀಕು ಉಡುಪಿ ಕ್ಷೇತ್ರದಲ್ಲಿ ಮಹಾಲಕ್ಷ್ಮಿ ದೇವಸ್ಥಾನದಲ್ಲಿ ತಿಂಗಳ ಕೊನೆಯ ಶುಕ್ರವಾರದ ಪ್ರಯುಕ್ತ ಲಲಿತಾ ಸಹಸ್ರನಾಮ ಪೂಜೆ ಹಾಗೂ ದುರ್ಗಾದೀಪ ನಮಸ್ಕಾರ ಈ ಎರಡು ವಿಶೇಷವಾದ ಪೂಜೆಗಳನ್ನು ನಡೆಸಲಾಗ್ತಾ ಇದೆ. ಇನ್ನು 28ನೇ ತಾರೀಕು ಉಡುಪಿ ಕ್ಷೇತ್ರದಲ್ಲಿ ಷಣ್ಮುಖ ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನದಲ್ಲಿ ಆಶ್ಲೇಷ ನಕ್ಷತ್ರ ಪ್ರಯುಕ್ತ ಆಶ್ಲೇಷ ಬಲಿ ಈ ಒಂದು ಮಾಸಿಕ ಪೂಜೆಯನ್ನು ಸಹ ತುಂಬ ಶ್ರದ್ಧಾಭಕ್ತಿಗಳಿಂದ ನಡೆಸಲಾಗ್ತಾ ಇದೆ. 28ನೇ ತಾರೀಕು ಶಿವಮೊಗ್ಗ ಜಿಲ್ಲೆಯಲ್ಲಿ ಶನೈಶ್ಚರ ದೇವಸ್ಥಾನದಲ್ಲಿ ತಿಂಗಳ ಕೊನೆಯ ಶನಿವಾರದ ಪ್ರಯುಕ್ತ ಶನಿ ತೈಲಾಭಿಷೇಕವನ್ನು ಸಹ ನಡೆಸಲಾಗ್ತಾ ಇದೆ. 29ನೇ ತಾರೀಕು ಉಡುಪಿ ಕ್ಷೇತ್ರದಲ್ಲಿ ಶ್ರೀ ವಾಸುಕಿ ಮಹಾಗಣಪತಿ ಸನ್ನಿಧಾನದಲ್ಲಿ ಶುಕ್ಲಪಕ್ಷ ಚತುರ್ಥಿ ವಿಶೇಷ ದೂರ್ವಾ ಗಣಪತಿ ಹೋಮವನ್ನು ಸಹ ನಡೆಸಲಾಗ್ತಾ ಇದೆ. ಇನ್ನು 30ನೇ ತಾರೀಕು ಉಡುಪಿ ಕ್ಷೇತ್ರದಲ್ಲಿ ನಾಗವಾಸುಕಿ ದೇವಸ್ಥಾನದಲ್ಲಿ ಶುಕ್ಲಪಕ್ಷ ನಾಗಪಂಚಮಿ ವಿಶೇಷ ಸರ್ಪಗಾಯತ್ರಿ ಹೋಮವನ್ನು ಸಹ ತುಂಬ ಶ್ರದ್ಧಾಭಕ್ತಿಗಳಿಂದ ನಡೆಸಲಾಗ್ತಾ ಇದೆ. ಇನ್ನು ಈಗಾಗಲೇ ಪ್ರತಿದಿನ ನಾನು ತಿಳಿಸ್ಕೊಡ್ತಾ ಇರೋ ಪ್ರಕಾರವಾಗಿ 26ನೇ ತಾರೀಕಿನಿಂದ ಮೊದಲುಗೊಂಡು 4ನೇ ತಾರೀಕು ಜುಲೈವರೆಗೂ ಸಹ ಕುಂಭಕೋಣಂ ಕ್ಷೇತ್ರದಲ್ಲಿ ಕಾಶಿ ವಿಶ್ವನಾಥ ಸ್ವಾಮಿ ಸನ್ನಿಧಾನದಲ್ಲಿ ಗುಪ್ತ ನವರಾತ್ರಿ ಪ್ರಯುಕ್ತ 9 ದಿನಗಳ ಪರ್ಯಂತ ವಾರಾಹಿ ಹೋಮವನ್ನು ನಡೆಸಲಾಗ್ತಾ ಇದೆ. ಈ ವಾರಾಹಿ ಹೋಮದ ಬಗ್ಗೆ ಸಾಕಷ್ಟು ಮಾಹಿತಿನ ಈಗಾಗಲೇ ನಾನು ಕೊಟ್ಟಿದ್ದೀನಿ. ಬಹಳಷ್ಟು ಜನ ಈಗ ನೋಂದಾವಣೆಯನ್ನು ಸಹ ಮಾಡ್ಕೊಂಡಿದ್ದೀರಾ. ಯಾರಿಗೆ ಇನ್ನೂ ಸಹ ನೋಂದಾವಣೆ ಪ್ರಕ್ರಿಯೆಯಲ್ಲಿ ಇನ್ನೂ ಪಾಲ್ಗೊಂಡಿಲ್ವೋ ಈಗಲೂ ಸಹ ಇನ್ನೂ ಓಪನಿಂಗ್ಸ್ ಇದೆ, ಈಗಲೂ ಸಹ ಬುಕಿಂಗ್ಸ್ ಓಪನ್ ಇದೆ. ಸೊ ತಾವು ನಮ್ಮ ವೆಬ್ಸೈಟನ್ನು ಸಂದರ್ಶಿಸಿ www.astropuja.com ಈ ವೆಬ್ಸೈಟ್ಗೆ ಬಂದಿದ್ದಾದಲ್ಲಿ ಅಲ್ಲಿರುವಂಥ ಎಲ್ಲ ಮಾಹಿತಿ ನಿಮಗೆ ಲಭ್ಯವಾಗುತ್ತೆ. ಅಥವಾ ನಿಮ್ಮ ತೆರೆ ಮೇಲೆ ಕಾಣಿಸ್ತಾ ಇರತಕ್ಕಂಥ ದೂರವಾಣಿ ಸಂಖ್ಯೆಗಳಿಗೆ ಕರೆ ಮಾಡಬಹುದು. ನಮ್ಮ ಸಹಾಯ ಸೇನೆ ಸಪೋರ್ಟ್ ಟೀಮ್ ಸದಾಕಾಲ ಸಿದ್ಧವಾಗಿರ್ತಾರೆ. ಈ ಯಾವುದೇ ಕಾರ್ಯಕ್ರಮಗಳಲ್ಲಿ ನೀವು ಭಾಗವಹಿಸಬೇಕು ಅನ್ನೋ ಆಸಕ್ತಿ ಇದ್ದಾದ ಪಕ್ಷದಲ್ಲಿ ವೀಕ್ಷಕರೇ ನೀವು ಮಾಡಬೇಕಾಗಿರತಕ್ಕಂಥದ್ದಿಷ್ಟೇ, ಕರೆ ಮಾಡಿ ವೆಬ್ಸೈಟ್ಗೆ ಬನ್ನಿ ಅಥವಾ ವಾಟ್ಸಾಪ್ ಮೂಲಕ ನಮಗೆ ಮೆಸೇಜನ್ನು ಮಾಡಿ ಮುಂದಿನ ಎಲ್ಲ ಮಾಹಿತಿಯನ್ನು ನಮ್ಮ ಸಪೋರ್ಟ್ ಟೀಮ್ ನಿಮಗೆ ಒದಗಿಸ್ತಾರೆ. ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ನಿಮ್ಮ ಇಷ್ಟಾರ್ಥಗಳು ಏನೇ ಇದ್ರೂ ಸಹ ಸಿದ್ಧಿಯನ್ನು ಮಾಡಿಕೊಳ್ಳಿ. ಎಲ್ಲವೂ ಶುಭವಾಗಲಿ ನಿಮಗೆ. ವೀಕ್ಷಕರೇ, ಇನ್ನು ನೀವು ಕೂಡ ಅನೇಕ ಸಮಸ್ಯೆಗಳಿಂದ ಬಳಲ್ತಾ ಇದ್ರೆ ಆಸ್ಟ್ರೋ ಪೂಜಾ ಸಂಸ್ಥೆಯನ್ನು ಸಂಪರ್ಕಿಸಬಹುದು. ಟಿವಿ ಸ್ಕ್ರೀನ್ ಮೇಲೆ ಲಭ್ಯ ಇರುವಂತಹ ನಂಬರ್ಸ್ಗೆ ಕರೆ ಮಾಡಿ ಗುರುಗಳು ಹಾಗೂ ನುರಿತ ಜ್ಯೋತಿಷಿಗಳ ತಂಡದೊಂದಿಗೆ ಮಾತನಾಡಿ ನಿಮ್ಮ ಸಮಸ್ಯೆಗೆ ತಕ್ಕ ಪರಿಹಾರವನ್ನು ಕಂಡುಕೊಳ್ಳಿ. ಖಂಡಿತ. ಇವತ್ತಿನ ದ್ವಾದಶ ರಾಶಿಯ ಫಲಾಫಲಗಳ ಬಗ್ಗೆ ನೋಡಿದ್ದಾದಲ್ಲಿ ಮೊದಲಿಗೆ ಮೇಷರಾಶಿ. ಸೊ ಮೇಷರಾಶಿಯವರಿಗೆ ಇವತ್ತಿನ ದಿವಸ ಮೃಗಶಿರ ನಂತರ ಆರ್ದ್ರ ನಕ್ಷತ್ರದಲ್ಲಿ ಚಂದ್ರನ ಸಂಚಾರ ಆಗ್ತಕ್ಕಂಥದ್ದು. ತೃತೀಯ ಸ್ಥಾನದಲ್ಲಿ ಚತುರ್ಥಾಧಿಪತಿ ಇರತಕ್ಕಂಥದ್ದು. ಸ್ವಲ್ಪ ಹೊತ್ತು ನಿಮಗೆ ಕುಜನ ಒಂದು ಎನರ್ಜಿ, ಒಂದು ರೀತಿ ಓವರ್ ಅಗ್ರೆಸಿವ್ನೆಸ್ಸು, ತುಂಬ ಸ್ಪಿರಿಟು, ತುಂಬ ಎನರ್ಜಿ ಇವೆಲ್ಲವೂ ಸಹ ಇರುತ್ತೆ. ನಂತರ ರಾಹುವಿನ ಒಂದು ಎನರ್ಜಿ ಕ್ಯಾರಿ ಫಾರ್ವರ್ಡ್ ಆಗುತ್ತೆ. ಯಾಕಂದರೆ ಆರ್ದ್ರ ನಕ್ಷತ್ರ ಈಸ್ ರೂಲ್ಡ್ ಬೈ ರಾಹು, ಹಲವಾರು ಬಾರಿ ನಾನು ಹೇಳಿದ್ದೀನಿ. ಸೊ ನಂತರದ ದಿನಪೂರ್ತಿ ಹೇಗೆ ಅಂದರೆ ಒಂದು ರೀತಿಯಲ್ಲಿ ನಿಮಗೆ ಒಂದು ಕಟ್ ಆಫ್ ಫ್ರಮ್ ರಿಯಾಲಿಟಿ ಅಂತ ಹೇಳ್ತೀವಿ. ಆ ಪ್ರಕಾರ ಒಂದು ಡ್ರೀಮಿ ವರ್ಲ್ಡ್ನಲ್ಲಿರುವಂಥ ಒಂದು ಸಾಧ್ಯತೆಗಳು. ಅದರಲ್ಲೂ ಸಹ ಇವತ್ತು ತುಂಬ ಕ್ವಿಕ್ಸಾಟಿಕ್ ಆಗಿರುವಂಥ ಒಂದು ಥಾಟ್ಸ್ ನಿಮ್ಮನ್ನು ಕಾಡುವಂಥ ಒಂದು ಸಾಧ್ಯತೆಗಳಿರುತ್ತೆ. ಅಂದರೆ ತುಂಬ ಇಂಪ್ರ್ಯಾಕ್ಟಿಕಲ್ ಆಗಿರತಕ್ಕಂಥ ಒಂದು ಆಲೋಚನೆಗಳು. ಸೊ ಈ ವಿಚಾರದಲ್ಲಿ ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕಾಗುತ್ತೆ. ಒಂದು ವೇಳೆ ನೀವೇನಾದರೂ ಒಂದು ಕ್ರಿಯೇಟಿವ್ ಫೀಲ್ಡ್ನಲ್ಲಿ ಇದ್ದಿದ್ದಾದಲ್ಲಿ ಖಂಡಿತವಾಗ್ಲೂ ಎಲ್ಲ ಆಲೋಚನೆಗಳು ಹೆಲ್ಪ್ ಆಗುತ್ತೆ. ನೀವೊಂದು ವೆಬ್ ಸೀರೀಸ್ ಡೈರೆಕ್ಟ್ರೋ, ಮೂವಿ ಡೈರೆಕ್ಟ್ರೋ, ಸೀರಿಯಲ್ ಡೈರೆಕ್ಟ್ರೋ ಆಗಿದ್ದಾದ ಪಕ್ಷದಲ್ಲಿ 100% ಮಧ್ಯಾಹ್ನದ ನಂತರ ನಿಮಗೆ ಬರುವಂಥ ಎಲ್ಲ ಆಲೋಚನೆಗಳು ಸಹ ತುಂಬ ಅನುಕೂಲವಾಗುತ್ತೆ. ಅದಲ್ಲದೆ ಯಾವುದಾದ್ರೂ ಒಂದು 9 to 5 ಜಾಬ್ನಲ್ಲಿ ಇದ್ದಿದ್ದಾದ ಪಕ್ಷದಲ್ಲಿ ಈ ಆಲೋಚನೆಗಳಿಂದ ದೂರ ಇರಬೇಕಾಗುತ್ತೆ. ಡೆಫಿನೆಟ್ಲಿ ಇಟ್ಸ್ ನಾಟ್ ಗೋಯಿಂಗ್ ಟು ಹೆಲ್ಪ್ ಯು. ಸೊ ಗಾರ್ಡ್ ಯುವರ್ ಥಾಟ್ಸ್ ಆ್ಯಂಡ್ ಕಂಟ್ರೋಲ್ ಯುವರ್ ಎಮೋಷನ್ಸ್ ಅಂತ ಇವತ್ತು ನಾನು ಹೇಳ್ತಕ್ಕಂಥ ಒಂದು ಟಿಪ್ ಆಗಿರುತ್ತೆ. ವೃಷಭ ರಾಶಿಯವರಿಗೆ ದ್ವಿತೀಯ ಸ್ಥಾನದಲ್ಲಿರತಕ್ಕಂಥ ಚಂದ್ರ ಇವತ್ತು ಒಂದು ಹಂತದಲ್ಲಿ ಹೇಳಬೇಕು ಅಂತಂದರೆ ನಿಮ್ಮ ಇನ್ನರ್ ಸ್ಟ್ರೆಂತ್ ಅನ್ನೋದು ಏನಿದೆ ಅದನ್ನು ನೀವು ಅದರ ಮೇಲೆ ಫೋಕಸ್ ಮಾಡಬೇಕಾಗಿರ್ತಕ್ಕಂಥ ದಿವಸ ಆಗಿರುತ್ತೆ. ಸೊ ನೀವು ಕೂತ ಕಡೆಯೇ ನಾನು ಎಲ್ಲ ಮಾಡಿಬಿಡ್ತೀನಿ ಅಂತಕ್ಕಂಥ ಒಂದು ಆಲೋಚನೆ ನಿಮ್ಮಲ್ಲಿರುತ್ತೆ. ಏನೇ ಹೊಸ ವಿಚಾರ ಬಂದರೂ ಸಹ ನಾನು ಇದನ್ನು ಪ್ರಯೋಗ ಮಾಡಬೇಕು, ನಾನು ಇದರಲ್ಲಿ ಕೈ ಹಾಕಬೇಕು ಅನ್ನತಕ್ಕಂಥ ಒಂದು ಆಲೋಚನೆ, ಉತ್ಸಾಹ, ಹುರುಪು ನಿಮ್ಮಲ್ಲಿರುತ್ತೆ. ಆದರೆ ಪ್ರಾಕ್ಟಿಕಲಿ ಕ್ಯಾನ್ ಯು ಪುಲ್ ಇಟ್ ಆಫ್ ಅನ್ನೋದನ್ನು ನಿಮ್ಮನ್ನು ನೀವು ಪ್ರಶ್ನೆ ಮಾಡ್ಕೋಬೇಕಾಗಿರ್ತಕ್ಕಂಥ ದಿವಸ ಆಗಿರುತ್ತೆ. ಬಿಕಾಸ್ ಅಟ್ ದ ಎಂಡ್ ಆಫ್ ದಿ ಡೇ ಎಲ್ರಿಗೂ ಇರೋದು 24 ಗಂಟೆಗಳಾಗಿರುತ್ತೆ. ನೀವು 10 ಕೆಲಸ ಮಾಡಬೇಕು ಅಂತ ಅಂದ್ಕೊಂಡ್ರು ಸಹ 10ಕ್ಕೂ ನ್ಯಾಯ ಒದಗಿಸೋದಕ್ಕಾಗತ್ತಾ? ಅಥವಾ ನಿಮ್ಮ ಕೋರ್ ಸ್ಟ್ರೆಂತ್ ಯಾವುದಿದೆ ಆ 2 ಫೀಲ್ಡ್ ಮೇಲೆ ನೀವು ಫೋಕಸ್ ಮಾಡೋದು ಉತ್ತಮ ಅನ್ನೋ ಪ್ರಶ್ನೆಗೆ ನೀವೇ ಉತ್ತರ ಕಂಡುಕೋಬೇಕು. ಮಿಥುನ ರಾಶಿಯವರು ಬಹಳ ಜಾಗೃತಿಯಿಂದ ಇರಬೇಕಾಗಿರುವಂಥ ದಿವಸ ಇವತ್ತು. ಕಾರಣ ಧನಸ್ಥಾನಾಧಿಪತಿಯಾದಂಥ ಚಂದ್ರ ಇವತ್ತು ನಿಮಗೆ ಕುಜನ ನಕ್ಷತ್ರದ ಎನರ್ಜಿನಲ್ಲಿ, ರಾಹು ನಕ್ಷತ್ರದ ಎನರ್ಜಿನಲ್ಲಿ ಇವತ್ತು ಇಡೀ ದಿವಸ ಟ್ರಾವೆಲ್ ಆಗೋದನ್ನು ನಾವು ನೋಡ್ತಾ ಇರ್ತೀವಿ.
ಸೊ ಇವತ್ತು ಯಾವುದೋ ಒಂದು ರೀತಿಯಲ್ಲಿ ದುಡ್ಡು ಸಂಪಾದನೆ ಮಾಡೋದಕ್ಕೆ ಅವಕಾಶಗಳು ಬರುತ್ತೆ. ಸೊ ಇವತ್ತು ನೀವು ಮಾಡ್ತಕ್ಕಂಥ ಸಣ್ಣ ಸಣ್ಣ ಮಾತುಗಳು, ಒಂದು ಕ್ಯಾಶುಯಲ್ ಆಗಿ ನೀವು ಹೇಳ್ತಕ್ಕಂಥ ಒಂದು ಟಿಪ್ಸು, ಅದು ಇವತ್ತು ಬೇರೆಯವ್ರಿಗೆ ತುಂಬ ವಿಪರೀತವಾಗಿ ಅನುಕೂಲ ಆಗುವಂಥ ಒಂದು ಸಾಧ್ಯತೆಗಳಿರುತ್ತೆ. ಈ ಎಲ್ಲ ವಿಚಾರಗಳ ಬಗ್ಗೆ ಸ್ವಲ್ಪ ಜಾಗೃತಿಯಿಂದ ಇರಬೇಕಾಗುತ್ತೆ. ಹಣ ಸಂಪಾದನೆಗೆ ಎಷ್ಟೇ ಮಾರ್ಗಗಳಿಗೆ ಬಂದರೂ ಸಹ ಅದು ಲೀಗಲ್ಲ ಅಲ್ವಾ, ಮಾರಲ್ಲ ಅಲ್ವಾ ಅನ್ನೋ ಪ್ರಶ್ನೆ ನೀವು ಹಾಕ್ಕೊಂಡು ನಂತರ ಹೆಜ್ಜೆಯನ್ನು ಮುಂದೆ ಇಡಿ, ಶುಭವಾಗುತ್ತೆ. ಕರ್ಕಾಟಕ ರಾಶಿ ಬಹಳ ಎಚ್ಚರಿಕೆಯಿಂದ ಇರಬೇಕಾಗಿರುವಂಥ ಒಂದು ದಿವಸ ಇವತ್ತು. ಕಾರಣ, ರಾಶ್ಯಾಧಿಪತಿ ಆದಂಥ ಚಂದ್ರ ವ್ಯಯದಲ್ಲಿ ರಾಹುವಿನ ನಕ್ಷತ್ರದಲ್ಲಿ, ಕುಜನ ನಕ್ಷತ್ರದಲ್ಲಿ ಇವತ್ತು ಸಂಚಾರ ಮಾಡ್ತಾ ಇರತಕ್ಕಂಥದ್ದು. ವಿನಾಕಾರಣ ಗಲಾಟೆಗಳಿಗೆ ಸಿಕ್ಕಾಕೊಳ್ತೀರಾ, ಬೇಡದೇ ಇರತಕ್ಕಂಥ ಘರ್ಷಣೆಗಳಿಗೆ ಸಿಕ್ಕಾಕೊಳ್ತೀರಾ. ಅದೇ ಪ್ರಕಾರ ಇವತ್ತು ಒಂದು ರೀತಿಯಾದ ಎಸ್ಕೇಪಿಸಮ್ ಮೆಂಟ್ಯಾಲಿಟಿ ನಮ್ಮಲ್ಲಿ ಜಾಸ್ತಿ ಆಗುತ್ತೆ ಇವತ್ತಿನ ದಿವಸ. ಇನ್ನೂ ವಿಶೇಷವಾಗಿ ಹೇಳಬೇಕು ಅಂತಂದರೆ, ಯಾವತ್ತೂ ಮಾಡದೇ ಇರತಕ್ಕಂಥ ತಪ್ಪುಗಳನ್ನು ಇವತ್ತು ಮಾಡಬೇಕು ಅನ್ನೋ ಪ್ರೇರೇಪಣೆ ನಿಮ್ಮಲ್ಲಿ ಬಂದುಬಿಟ್ಟಿರುತ್ತೆ. ಲೈಫಲ್ಲೇ ಯಾವತ್ತೂ ಸಿಗರೇಟ್ ಮುಟ್ಟಿರೋದಿಲ್ಲ, ಯಾವತ್ತೂ ಡ್ರಿಂಕ್ಸ್ ಮುಟ್ಟಿರೋದಿಲ್ಲ, ಏನಾಗೋಗುತ್ತೆ ಟ್ರೈ ಮಾಡೋಣ ಅನ್ನೋ ಹುಂಬುತನ, ಈ ರೀತಿಯಾದ ಮನಸ್ತತ್ವ ನಿಮ್ಮಲ್ಲಿ ಬರತಕ್ಕಂಥದ್ದು. ತುಂಬ ಜಾಗೃತಿಯಿಂದ ನಿಮ್ಮನ್ನು ನೀವು ಸಂಭಾಳಿಸ್ಕೋಬೇಕಾಗಿರ್ತಕ್ಕಂಥ ದಿವಸ ಇವತ್ತಾಗಿರುತ್ತೆ. ಈ ದಿವಸ ಲಕ್ಷ್ಮೀ ನರಸಿಂಹಸ್ವಾಮಿ ಸ್ತೋತ್ರವನ್ನು ಹೇಳ್ಕೊಳ್ಳೋದ್ರಿಂದ, ಅದೇ ಪ್ರಕಾರವಾಗಿ ವಜ್ರೇಶ್ವರಿ ದೇವಿಯ ಪ್ರಾರ್ಥನೆಯನ್ನು ಮಾಡಿಕೊಳ್ಳೋದ್ರಿಂದ ಶುಭವಾಗುತ್ತೆ ನಿಮಗೆ. ಸಿಂಹರಾಶಿ ಒಂದು ಹಂತದಲ್ಲಿ ಹೇಳಬೇಕು ಅಂತಂದರೆ, ನಿಮಗೆ ಇವತ್ತು ಅದೃಷ್ಟ ದುರಾದೃಷ್ಟ ಎರಡೂ ಸಹ ಜೊತೆಯ ಪ್ರಯಾಣ ಮಾಡತಕ್ಕಂಥ ಒಂದು ದಿವಸ ಇವತ್ತಾಗಿರುತ್ತೆ. ಸೊ ಯಾವುದನ್ನು ಎಷ್ಟರ ಮಟ್ಟಿಗೆ ಗ್ರಹಿಸ್ತೀರಾ ಅನ್ನೋದು ನಿಮ್ಮ ಬುದ್ಧಿಶಕ್ತಿ, ನಿಮ್ಮ ಒಂದು ಕೆಪಾಸಿಟಿ ಮೇಲೆ ಡಿಪೆಂಡ್ ಆಗಿರತಕ್ಕಂಥ ಒಂದು ದಿವಸ ಇವತ್ತಾಗಿರುತ್ತೆ. ಒಂದಷ್ಟು ಕಳ್ಕೊಳ್ತೀರಾ, ಒಂದಷ್ಟು ನಷ್ಟಗಳನ್ನು ಮಾಡ್ಕೊಳ್ತೀರಾ, ಆದರೆ ಕೇರ್ ಮಾಡೋದಿಲ್ಲ, ಮುಂದಕ್ಕೆ ನುಗ್ತಾ ಇರ್ತೀರಾ. ಆ ಪಾಸಿಟಿವ್ನೆಸ್ಸೇ ನಿಮಗೆ ದಿನದ ಸೆಕೆಂಡ್ ಹಾಫ್ನಲ್ಲಿ ಸಾಕಷ್ಟು ನಿಮಗೆ ಲಾಭಗಳನ್ನು ತಂದುಕೊಡ್ತಕ್ಕಂಥ ಒಂದು ದಿವಸವಾಗಿ ಗೋಚರವಾಗ್ತಾ ಇದೆ. ಎಸ್ಪೆಷಲಿ ಪೊಲಿಟಿಕಲ್ ಫೀಲ್ಡಲ್ಲಿರ್ತಕ್ಕಂಥವ್ರು, ಅಡ್ಮಿನಿಸ್ಟ್ರೇಟಿವ್ ಫೀಲ್ಡಲ್ಲಿರ್ತಕ್ಕಂಥವ್ರು ಇವತ್ತು ಬೆಳಿಗ್ಗೆ ಏನೇ ಸೆಟ್ ಬ್ಯಾಕ್ಸ್ ಆದರೂ ಮಧ್ಯಾಹ್ನ ಎಲ್ಲವನ್ನ ಮತ್ತೆ ಸರಿ ಮಾಡಿಕೊಡ್ತೀರಾ. ಅದ್ಭುತವಾಗಿದೆ. ಕನ್ಯಾ ರಾಶಿಯವರಿಗೆ ಇವತ್ತಿನ ದಿವಸ ಲಾಭಾಧಿಪತಿ ಕರ್ಮಸ್ಥಾನದಲ್ಲಿ ಕೂತ್ಕೊಂಡಿರತಕ್ಕಂಥದ್ದು. ಆದರೆ ಇವತ್ತು ಒಂದು ರೀತಿ ಎಲ್ಲ ವಿಲಕ್ಷಣವಾದಂಥ ಆಲೋಚನೆಗಳು, ವಿಲಕ್ಷಣವಾದಂಥ ಒಂದು ಐಡಿಯಾಗಳು ನಿಮ್ಮನ್ನು ಕಾಡ್ತಕ್ಕಂಥ ಸಾಧ್ಯತೆಗಳಿರುತ್ತೆ. ಇವತ್ತು ಮೀಡಿಯಾದಲ್ಲಿ ವರ್ಕ್ ಮಾಡ್ತಕ್ಕಂಥವ್ರು ಮತ್ತು ಈ ಒಂದು ಟೆಲಿಕಮ್ಯುನಿಕೇಷನ್ ಫೀಲ್ಡಲ್ಲಿ ವರ್ಕ್ ಮಾಡ್ತಕ್ಕಂಥ ವ್ಯಕ್ತಿಗಳು, ಸ್ಟಾಕ್ಸ್ ಆ್ಯಂಡ್ ಶೇರ್ಸಲ್ಲಿ ವರ್ಕ್ ಮಾಡ್ತಕ್ಕಂಥ ವ್ಯಕ್ತಿಗಳು, ಇವರೆಲ್ಲರೂ ಅಷ್ಟೇ ಬಹಳ ಜಾಗೃತಿಯಿಂದ ಇರಬೇಕಾಗುತ್ತೆ. ಅದ್ಭುತವಾದ ಆಲೋಚನೆಗಳು ಬರುತ್ತೆ. ಅದೆಲ್ಲ ಪ್ರಾಕ್ಟಿಕಲ್ಲ ಅಲ್ವಾ ಅನ್ನೋದನ್ನು ಸ್ವಲ್ಪ ನಿಮಗೆ ನೀವೇ ಒಂದು ಲೆಕ್ಕಾಚಾರ ಮಾಡಿಕೊಂಡು ನಂತರ ಮುಂದುವರಿರಿ, ಶುಭವಾಗುತ್ತೆ. ತುಲಾರಾಶಿಯವರಿಗೆ ಇವತ್ತು ಕರ್ಮಸ್ಥಾನಾಧಿಪತಿ ಭಾಗ್ಯದಲ್ಲಿರತಕ್ಕಂಥದ್ದು. ವಿಶೇಷವಾದಂಥ ಅವಕಾಶಗಳು ನಿಮಗೆ ಸಿಗತಕ್ಕಂಥ ಸಾಧ್ಯತೆಗಳಿದೆ. ಎಸ್ಪೆಷಲಿ ಇವತ್ತಿನ ದಿವಸ ಜ್ಯುವೆಲರಿ ಬಿಸ್ನೆಸ್ಸಲ್ಲಿರ್ತಕ್ಕಂಥವ್ರು, ಗೋಲ್ಡ್ ಆ್ಯಂಡ್ ಡೈಮಂಡ್ ಬಿಸ್ನೆಸ್ ಮಾಡ್ತಾ ಇರತಕ್ಕಂಥವ್ರು, ಈ ಒಂದು ಆರ್ಟಿಫಿಷಿಯಲ್ ಜ್ಯುವೆಲರಿ ಮಾಡ್ತಕ್ಕಂಥ ವ್ಯಕ್ತಿಗಳು, ಒಂದು ನಾವೆಲ್ಟಿ ಶಾಪ್ಸ್ ಇಟ್ಕೊಂಡಿರ್ತಕ್ಕಂಥವ್ರು ಮತ್ತು ಲಾರ್ಜ್ ಸ್ಕೇಲ್ ಕ್ಲಾತ್ ಆ್ಯಂಡ್ ಅಪ್ಯಾರಲ್ ಬಿಸ್ನೆಸ್ ಮಾಡ್ತಕ್ಕಂಥ ವ್ಯಕ್ತಿಗಳು ಎಲ್ಲರಿಗೂ ಅಷ್ಟೇ ತುಂಬ ಶುಭವಾಗುತ್ತೆ. ಏನೂ ತೊಂದರೆ ಇಲ್ಲ. ಸೊ ಮನೆಯಲ್ಲೇ ಕೂತ್ಕೊಂಡು ಕೆಲವು ಹೆಣ್ಮಕ್ಳು ಒಂದು ಸೈಡ್ ಬಿಸ್ನೆಸ್ನ ಮಾಡ್ತಾ ಇರ್ತಾರೆ, ಒಂದು ಸ್ಯಾರಿ ಬಿಸ್ನೆಸ್ ಆಗಲಿ ಅಥವಾ ಬೇರೆ ಯಾವುದಾದ್ರೂ ಒಂದು ಮೆಟೀರಿಯಲ್ ಬಿಸ್ನೆಸ್ ಆಗಲಿ ಮಾಡ್ತಕ್ಕಂಥದ್ದು. ಆ ಥರದವ್ರಿಗೂ ಅಷ್ಟೇ ಇವತ್ತು ಸಾಕಷ್ಟು ಲಾಭಗಳಾಗ್ತಕ್ಕಂಥ ಒಂದು ಸಾಧ್ಯತೆ ಇದೆ. ನಿಮ್ಮ ನೆಟ್ವರ್ಕ್ ಜಾಸ್ತಿ ಆಗುತ್ತೆ. ನೆಟ್ವರ್ಕ್ ಮಾರ್ಕೆಟಿಂಗ್ ಮಾಡ್ತಕ್ಕಂಥವ್ರಿಗೂ ಅಷ್ಟೇ ಇವತ್ತು ವಿಶೇಷವಾದ ಲಾಭಾಂಶಗಳು ಮತ್ತು ಈ ಒಂದು ಕೆಲವು ಹೆಲ್ತ್ ಬೇಸ್ಡ್ ಸಪ್ಲಿಮೆಂಟ್ಸ್ನ ಕೆಲವರು ಡೀಲ್ ಮಾಡ್ತಕ್ಕಂಥ ವ್ಯಕ್ತಿಗಳಿರ್ತಾರೆ, ಅವ್ರುಗಳಿಗೂ ಅಷ್ಟೇ ಇವತ್ತು ವಿಶೇಷವಾದಂಥ ಲಾಭ ಅನುಕೂಲ ಆಗ್ತಕ್ಕಂಥ ಸಾಧ್ಯತೆ ಇದೆ. ಚೆನ್ನಾಗಿದೆ. ವೃಶ್ಚಿಕ ರಾಶಿಯವರಿಗೆ ಇವತ್ತಿನ ದಿವಸ ಭಾಗ್ಯಾಧಿಪತಿ ಅಷ್ಟಮದಲ್ಲಿರತಕ್ಕಂಥದ್ದು. ಇವತ್ತೊಂದು ಸ್ವಲ್ಪ ಸೆಟ್ ಬ್ಯಾಕ್ಸ್ ಆಗ್ತಕ್ಕಂಥ ಸಾಧ್ಯತೆ ಇರುತ್ತೆ. ಕಳೆದ 2-3 ದಿವಸಗಳಲ್ಲಿ, ಕಳೆದ 2 ವಾರಗಳಲ್ಲಿ ಏನೇನೆಲ್ಲ ನಿಮ್ಗೆ ಅಶ್ಯೂರೆನ್ಸ್ ಮಾಡಿರ್ತಾರೆ, ಯಾರಾದರೂ ಸರಿ ನಿಮ್ಮ ಬಿಸ್ನೆಸ್ಸಲ್ಲಿ ಇನ್ವೆಸ್ಟ್ಮೆಂಟ್ ಮಾಡ್ತೀವಿ ಅಥವಾ ನಿಮ್ಗೆ ಸಾಲ ಕೊಡ್ತೀವಿ ಅಥವಾ ಯಾವುದೋ ಒಂದು ಹಂತದಲ್ಲಿ ನಿಮಗೆ ಸಪೋರ್ಟ್ ಮಾಡ್ತೀವಿ, ಗೌರ್ಮೆಂಟಿಂದ ಕೆಲಸಗಳನ್ನು ಮಾಡಿಸ್ಕೊಡ್ತೀವಿ ಅಂತ, ಆ ಎಲ್ಲ ವ್ಯಕ್ತಿಗಳು ಇವತ್ತು ನಿಮಗೆ ಉಲ್ಟಾ ಹೊಡೆಯತಕ್ಕಂಥ ದಿವಸ. ಏನೇನೆಲ್ಲ ಅಶ್ಯೂರೆನ್ಸಸ್ ಬಂದಿರುತ್ತೆ ಎಲ್ಲವೂ ರಿವರ್ಸ್ ಆಗುತ್ತೆ. ಸೊ ನೀವು ಕೂತ್ ಕಡೆ ನಿಮ್ಮ ಮೂಗಿನ ನೇರಕ್ಕೆ ಆಲೋಚನೆಯನ್ನು ಮಾಡಬೇಡಿ. ಅವರು ಕೆಟ್ಟವರು, ಅವರು ಸುಮ್ಮನೆ ಫಾಲ್ಸ್ ಅಶ್ಯೂರೆನ್ಸ್ ಕೊಟ್ಟರು, ನನ್ನನ್ನು ಸುಮ್ಮನೆ ಒಂದು ಟ್ರೈನ್ ಹತ್ತಿಸ್ಬಿಟ್ಟು ಅವ್ರು ಇಳಿದುಬಿಟ್ರು ಅನ್ನೋ ಭಾವನೆ ಇಟ್ಕೊಳ್ಳೋದು ಅವಶ್ಯಕತೆ ಇಲ್ಲ. ಅವ್ರ ಸಮಸ್ಯೆಗಳು ಇನ್ನೇನೋ ಇರುತ್ತೆ. ಈ ಕ್ಷಣಕ್ಕೆ ಸ್ಪಂದಿಸೋದಕ್ಕೆ ಆಗೋದಿಲ್ಲ. ಸ್ವಲ್ಪ ವೆಯ್ಟ್ ಮಾಡಿ. 2 ದಿವಸಗಳ ನಂತರ ಅದೇ ವ್ಯಕ್ತಿ ಖಂಡಿತವಾಗ್ಲೂ ಒಳ್ಳೆ ರಿಸಲ್ಟ್ಸ್ ಕೊಡ್ತಾರೆ. ಬಾಯಿ ತಪ್ಪಿ ಮಾತನಾಡೋದಕ್ಕೆ ಹೋಗಬೇಡಿ. ಬೇರೆಯವ್ರ ಹತ್ರ ಇವ್ರ ಬಗ್ಗೆ ನೀವು ಕೆಟ್ಟ ಮಾತುಗಳನ್ನಾಡಬೇಡಿ. ಇದಿಷ್ಟನ್ನು ಗಮನದಲ್ಲಿ ಇಟ್ಕೊಂಡ್ರೆ ಒಳ್ಳೆಯದಾಗುತ್ತೆ. ಧನುರಾಶಿಯವರಿಗೆ ಷಷ್ಠಾಧಿಪತಿ ಇವತ್ತು ಸಪ್ತಮದಲ್ಲಿರ್ತಕ್ಕಂಥದ್ದು. ಇವತ್ತು ತುಂಬ ಮುಖ್ಯವಾಗಿರ್ತಕ್ಕಂಥ ದಿವಸ ನಿಮಗೆ. ಕಾರಣ ಏನಂತಂದರೆ, ಯಾವುದೇ ಕಾರಣಕ್ಕೂ ಯಾರಿಗೂ ಅಷ್ಟೇ ಸಾಲ ಕೊಡೋದಕ್ಕೆ ಹೋಗಬಾರ್ದು, ಲಂಚ ಕೊಡೋದಕ್ಕೆ ಹೋಗಬಾರ್ದು. ಬಹಳ ಎಚ್ಚರಿಕೆಯಿಂದ ಇರಬೇಕಾಗಿರ್ತಕ್ಕಂಥ ದಿವಸ. ಒಂದು ವೇಳೆ ಯಾರಾದರೂ ದಾನ ಕೇಳಿದ್ರು ಅಷ್ಟೇ ಇವತ್ತು 1ಕ್ಕೆ 10 ಸಲ ಪರಾಮರ್ಶೆ ಮಾಡಿ ಇದು ಸತ್ಪಾತ್ರ ದಾನವ ಅಪಾತ್ರ ದಾನವ ಅಂತ ಯೋಚನೆ ಮಾಡಿ ನಂತರ ಕೊಡಿ. ಯಾಕಂದರೆ ಇದು ಕಲಿಯುಗ. ದಾನ ಕೇಳೋದ್ರಲ್ಲೂ ಅಷ್ಟೇ ಯಾರು ಅಷ್ಟೇ ನಿಮ್ಮ ಹತ್ರ ಬಂದುಬಿಟ್ಟು ಯೋಗ್ಯರೋ ಅರ್ಹರು ಕೇಳೋದಿಲ್ಲ. ಅದನ್ನೇ ಒಂದು ಜೀವನ ಶೈಲಿ, ಅದನ್ನೇ ಒಂದು ಬಿಸ್ನೆಸ್ ಮಾಡ್ಕೊಂಡಿರ್ತಕ್ಕಂಥವ್ರು ತುಂಬ ಜನ ಇರ್ತಾರೆ. ಸೊ ನೀವೇನೋ ಯಾರಿಗೋ ಕೊಟ್ಟು ಉಪಕಾರ ಮಾಡಿದೆ ಅನ್ನೋ ಒಂದು ಭ್ರಮೆಯಲ್ಲಿ ಸಿಕ್ಕಾಕೊಂಡು ಹಣವನ್ನು ಕಳ್ಕೊಂಡು ಅಪವ್ಯಯವಾಗೋದಕ್ಕೆ ಬದಲು ಸ್ವಲ್ಪ ಜಾಗ್ರತೆಯಿಂದ ಪರಾಮರ್ಶೆ ಮಾಡಿ ಮುಂದಕ್ಕೆ ಹೆಜ್ಜೆ ಇಡಿ, ಒಳ್ಳೆಯದಾಗುತ್ತೆ. ಮಕರ ರಾಶಿಯವರಿಗೆ ಇವತ್ತಿನ ದಿವಸ ಸಪ್ತಮಾಧಿಪತಿ ಷಷ್ಠದಲ್ಲಿರತಕ್ಕಂಥದ್ದು.
ಒಂದು ಹಂತದಲ್ಲಿ ಹೇಳಬೇಕು ಅಂದರೆ ತುಂಬ ಹತ್ತಿರದ ವ್ಯಕ್ತಿ ಜೊತೆ ಗಲಾಟೆಗಳಾಗ್ತಕ್ಕಂಥ ಸಾಧ್ಯತೆ ಇರುತ್ತೆ. ಡಿಫರೆನ್ಸ್ ಆಫ್ ಒಪಿನಿಯನ್ಸ್ ತುಂಬ ದೊಡ್ಡ ಮಟ್ಟಕ್ಕೆ ಬೆಳೆಯತಕ್ಕಂಥ ಒಂದು ಸಾಧ್ಯತೆ ಇರುತ್ತೆ. ಹೆಲ್ತ್ ವಿಚಾರದಲ್ಲೂ ಅಷ್ಟೇ ಇವತ್ತು ಸ್ವಲ್ಪ ನೆಗ್ಲೆಕ್ಟ್ ಮಾಡುವಂಥ ಒಂದು ಸಾಧ್ಯತೆ ಕಾಣಿಸ್ತಾ ಇದೆ. ಸ್ವಲ್ಪ ಜಾಗ್ರತೆಯಿಂದ ಇರಬೇಕಾಗುತ್ತೆ. ಎಸ್ಪೆಷಲಿ ವೆರಿ ರೀಸೆಂಟ್ಲಿ ಕಣ್ಣಿನ ಆಪರೇಷನ್ಗೆ ಒಳಗೊಂಡಿರತಕ್ಕಂಥ ವ್ಯಕ್ತಿಗಳು, ಅಥವಾ ಈ ಒಂದು ಸ್ಲಿಪ್ ಡಿಸ್ಕ್ ಪ್ರಾಬ್ಲಮ್ ಇರತಕ್ಕಂಥ ವ್ಯಕ್ತಿಗಳು, ಬ್ಯಾಕ್ ಬೋನ್ ಪ್ರಾಬ್ಲಮ್ ಇರತಕ್ಕಂಥ ವ್ಯಕ್ತಿಗಳು ತುಂಬ ಎಚ್ಚರಿಕೆಯಿಂದ ಇರಬೇಕಾಗುತ್ತೆ. ಕೆಲವೊಂದು ಮೆಡಿಕೇಷನ್ಸ್ ಏನಿರುತ್ತೆ ಅದನ್ನು ಕರೆಕ್ಟಾಗಿ ಫಾಲೋ ಮಾಡಿ ಯಾವುದೇ ಕಾಂಪ್ಲಿಕೇಶನ್ ಆಗದೆ ಇರೋ ಇದನ್ನು ನೋಡ್ಕೊಳ್ಳಿ, ಒಳ್ಳೆಯದಾಗುತ್ತೆ. ಕುಂಭರಾಶಿ. ಕುಂಭರಾಶಿಯವರಿಗೆ ಇವತ್ತಿನ ದಿವಸ ಷಷ್ಠಾಧಿಪತಿ ಪಂಚಮದಲ್ಲಿರತಕ್ಕಂಥದ್ದು. ರಾಶಿಯಲ್ಲೇ ರಾಹು, ಸಪ್ತಮದಲ್ಲಿ ಕುಜ ಮತ್ತು ಕೇತು, ಪಂಚಮದಲ್ಲಿ ಗುರು ಸಹ ಇರತಕ್ಕಂಥದ್ದು. ಗುರು ಚಂದ್ರರ ಒಂದು ಯುತಿಯಿಂದ ಇವತ್ತಿನ ದಿವಸ ನಿಮ್ಮ ಎಲ್ಲ ಸಮಸ್ಯೆಗಳಿಗೆ ಒಂದು ಶಾಶ್ವತವಾದ ಪರಿಹಾರ ಸಿಗತಕ್ಕಂಥ ಸಾಧ್ಯತೆ ಕಾಣಿಸ್ತಾ ಇದೆ. ಒಂದು ವಿಶೇಷವಾದ ವ್ಯಕ್ತಿಯ ಪರಿಚಯ ಆಗ್ತಕ್ಕಂಥದ್ದಾಗಲಿ, ಅಥವಾ ಒಂದು ಸ್ಟೇಬಲ್ ಆ್ಯಂಡ್ ಪರ್ಮನೆಂಟ್ ಸೋರ್ಸ್ ಆಫ್ ಇನ್ಕಮ್ ನಿಮಗೆ ಸಿಗತಕ್ಕಂಥದ್ದಾಗಲಿ. ಎಸ್ಪೆಷಲಿ ಲಾಸ್ಟ್ 4 to 6 ಮಂತ್ಸಿಂದ ಯಾರ್ಯಾರು ನಿರುದ್ಯೋಗಿಗಳಾಗಿದ್ದೀರಾ ಅವರೆಲ್ಲರಿಗೂ ಅಷ್ಟೇ ಒಂದು ವಿಶೇಷವಾದ ಆಶಾಕಿರಣ ಇವತ್ತು ನಿಮಗೆ ಕಾಣಿಸುತ್ತೆ. ಸರಿಯಾದ ಮಾರ್ಗದಲ್ಲಿ ಹೋಗಿ ಸಿಕ್ಕಂಥ ಅವಕಾಶಗಳನ್ನು ಸರಿಯಾದ ಸಮಯದಲ್ಲಿ ಬಳಸ್ಕೊಳ್ಳಿ, ಶುಭವಾಗುತ್ತೆ. ಮೀನರಾಶಿ. ಮೀನರಾಶಿಯವರಿಗೆ ಇವತ್ತು ಪಂಚಮಾಧಿಪತಿ ಸುಖಸ್ಥಾನದಲ್ಲಿ ಗುರುವಿನ ಜೊತೆ ಇರತಕ್ಕಂಥದ್ದು. ನಿಮ್ಮ ಸ್ಟ್ರೆಂತು, ನಿಮ್ಮ ಪೊಟೆನ್ಷಿಯಲು, ನಿಮ್ಮ ಎಬಿಲಿಟಿ ಎಲ್ಲವನ್ನ ಪರಿಪೂರ್ಣವಾಗಿ ನೀವು ಅರ್ಥ ಮಾಡ್ಕೊಳ್ತಕ್ಕಂಥ ಒಂದು ದಿವಸ ಇವತ್ತಾಗಿರುತ್ತೆ. ಯಾರೋ ಬಂದು ನಿಮಗೆ ಇವತ್ತು ಬೈದು ಬುದ್ಧಿ ಹೇಳಿ ಇಷ್ಟು ದಿವಸ ಮಾಡ್ತಾ ಇರತಕ್ಕಂಥ ಕೆಲಸ ಅಲ್ಲ, ಈ ರೂಟಲ್ಲಿ ಹೋಗೋ ಎಲ್ಲ ಸಕ್ಸಸ್ ಆಗುತ್ತೆ ಅಂತ ಹೇಳಿ, ಇದು ನಿನ್ನ ಸ್ಟ್ರೆಂತು, ಇದು ನಿನ್ನ ಕೆಪಾಸಿಟಿ ಅಂತ ಹೇಳಿ ನಿಮಗೆ ಮತ್ತೆ ನೆನಪಿಸ್ತಾರೆ. ಸೊ ಆ ಮಾತನ್ನು ಗ್ರಹಿಸಿ, ಅದನ್ನು ಗಮನಿಸಿ, ಆ ದಿಕ್ಕಿನಲ್ಲಿ ಹೋಗಿ ಗೆಲುವು ಒಳ್ಳೆಯದಾಗುತ್ತೆ. ಖಂಡಿತ ಗುರುಜಿ. ದ್ವಾದಶ ರಾಶಿಗಳ ದಿನ ಭವಿಷ್ಯವನ್ನ ತಿಳ್ಕೊಂಡ್ವಿ. ಈಗ ಇಂದಿನ ಸಂಚಿಕೆಯಲ್ಲಿ ಕುಂಭಕೋಣಂ ಕ್ಷೇತ್ರದಲ್ಲಿ ನಡೆಯುವಂತಹ ಪಂಚಮುಖ ಹನುಮಾನ್ ಅಭಿಷೇಕದ ಕುರಿತಾಗಿ ಗುರುಗಳು ಸಾಕಷ್ಟು ಮಾಹಿತಿಯನ್ನು ನೀಡ್ತಾರೆ. ಗುರುಜಿ, ಈ ಕುರಿತಾಗಿ ನಮ್ಮ ವೀಕ್ಷಕರಿಗೆ ಮಾಹಿತಿಯನ್ನು ತಿಳಿಸೋದಾದ್ರೆ. ಖಂಡಿತ ಅಮ್ಮ. ಇವತ್ತಿನ ದಿವಸ ಆಸ್ಟ್ರೋ ಪೂಜಾ ವತಿಯಿಂದ ನಮ್ಮ 2 ವಿಶೇಷವಾದ ಕ್ಷೇತ್ರಗಳಲ್ಲಿ 2 ತುಂಬ ಪ್ರತ್ಯೇಕವಾದ ಪೂಜೆಗಳನ್ನು ನಡೆಸ್ತಾ ಇದ್ದೀವಿ ನಾವು. ಈ 2 ಪೂಜೆಗಳು ಮಾಸಿಕ ಪೂಜೆಗಳಾಗಿರುತ್ತೆ. ಇದು ನಮಗೆ ತುಂಬ ಪ್ರಮುಖವಾದಂಥ ಪೂಜೆಗಳಾಗಿರುತ್ತೆ. ಒಂದು ಕುಂಭಕೋಣಂದಲ್ಲಿ ನಡೀತಾ ಇರತಕ್ಕಂತಹ ಪಂಚಮುಖ ಹನುಮಾನ್ ಅಭಿಷೇಕ. ಎರಡನೇದು ಶನೈಶ್ಚರನಿಗೆ ಸಂಬಂಧಪಟ್ಟಿರತಕ್ಕಂತಹ ಶನಿ ತೈಲಾಭಿಷೇಕ ಶಿವಮೊಗ್ಗ ಜಿಲ್ಲೆಯಲ್ಲಿ ನಡೀತಾ ಇರತಕ್ಕಂಥದ್ದು. ಈ 2 ಕ್ಷೇತ್ರಗಳು ತಮ್ಮದೇ ಆದ ಪ್ರತ್ಯೇಕತೆಯನ್ನು, ತಮ್ಮದೇ ಆದ ಒಂದು ಪ್ರಾಧಾನ್ಯತೆಯನ್ನು ಹೊಂದಿರತಕ್ಕಂಥದ್ದಾಗಿರುತ್ತೆ. ಮೊದಲನೇದಾಗಿ ಈ ಕುಂಭಕೋಣಂ ಕ್ಷೇತ್ರದಲ್ಲಿ ಆಂಜನೇಯನ ಸನ್ನಿಧಾನ ಏನಿದೆ, ಪಂಚಮುಖ ಆಂಜನೇಯ ಅಂತಂದರೆ ಬಹಳ ವಿಶೇಷವಾಗಿರ್ತಕ್ಕಂಥದ್ದು. ಇಲ್ಲಿ 5 ದೇವರುಗಳ ಒಂದು ಸ್ವರೂಪವನ್ನು ನಾವು ಕಾಣ್ತೀವಿ. ನಾವು ಅಲ್ಲಿ ಗರುಡ ದೇವರಾಗಲಿ, ಭೀಮಸೇನರಾಗಲಿ, ವರಾಹ ರೂಪ ಆಗಲಿ, ಆಂಜನೇಯ ಆಗಲಿ, ಈ ರೀತಿ. ಯಾಕಂದರೆ ವಿಶೇಷವಾಗಿ ಏನಂದರೆ ಮನುಷ್ಯನ ಜೀವನದಲ್ಲಿ ಸಾಡೆ ಸಾತಿ ಅಲ್ಲದೆ ಮತ್ತೊಂದು ಹಂತ ತುಂಬ ಕಾಡತಕ್ಕಂಥದ್ದು ಇರುತ್ತೆ. ಯಾವುದು ಅಂದರೆ ಪಂಚಮ ಶನಿ ಅಂತ ನಾವು ಹೇಳ್ತೀವಿ. ನಾವು ಅರ್ಧಾಷ್ಟಮ ಶನಿ, ಅಷ್ಟಮ ಶನಿ, ಜನ್ಮ ಶನಿ, ಪಂಚಮ ಶನಿ, ಸಾಡೆ ಸಾತಿ. ಪರ್ಟಿಕ್ಯುಲರ್ಲಿ ಇವುಗಳಲ್ಲಿ ಸಾಡೆ ಸಾತ್ ಮತ್ತು ಪಂಚಮ ಶನಿ ದೋಷಗಳು, ಇದರ ನಿವಾರಣೆಗೋಸ್ಕರವಾಗಿ ಈ ಪಂಚಮುಖ ಆಂಜನೇಯ ಹೋಮ ಅಥವಾ ಅಭಿಷೇಕ ಇದು ತುಂಬ ವಿಶೇಷವಾಗಿರ್ತಕ್ಕಂಥದ್ದಾಗಿರುತ್ತೆ. ಈ ಕಾರ್ಯಕ್ರಮವನ್ನು ಅಲ್ಲಿನ ಒಂದು ಪುರೋಹಿತರ ಮಾರ್ಗದರ್ಶನದಲ್ಲಿ, ಅಲ್ಲಿನ ಕ್ರಮಗಳ ಅನುಸಾರವಾಗಿ ನಾವು ಬಹಳ ವಿಶೇಷವಾಗಿ ನಡೆಸ್ಕೊಳ್ತಾ ಬರ್ತಾ ಇದ್ದೀವಿ. ನಾವು ಎಸ್ಪೆಷಲಿ ಯಾರ್ಯಾರು ಸ್ಥಿರ ರಾಶಿನಲ್ಲಿ ಜನ್ಮಿಸಿರ್ತಾರೆ, ಅಂದರೆ ವೃಷಭ ರಾಶಿ ಆಗಿರ್ಬೋದು, ಸಿಂಹರಾಶಿ ಆಗಿರ್ಬೋದು, ವೃಶ್ಚಿಕ ರಾಶಿ ಆಗಿರ್ಬೋದು, ಕುಂಭರಾಶಿ ಆಗಿರ್ಬೋದು, ಇವರುಗಳಿಗೆ ಸಮಸ್ಯೆ ಜಾಸ್ತಿ ಇರುತ್ತೆ. ಈ ಒಂದು ಶನೈಶ್ಚರ ಇವರುಗಳಿಗೆ ಪರೀಕ್ಷೆನ ಜಾಸ್ತಿ ಕೊಡ್ತಾ ಇರ್ತಾರೆ. ಪರ್ಟಿಕ್ಯುಲರ್ಲಿ ಈ ಟೈಮ್ನಲ್ಲಿ ಸಿಂಹರಾಶಿ ತೆಗೆದುಕೊಂಡಿದ್ದಾದಲ್ಲಿ ಇವರುಗಳಿಗೆ ಅಷ್ಟಮ ಶನಿ ನಡೀತಾ ಇದೆ. ವೃಶ್ಚಿಕ ರಾಶಿ ತೆಗೆದುಕೊಂಡಿದ್ದಾದಲ್ಲಿ ಇವರುಗಳಿಗೆ ಪಂಚಮ ಶನಿ ನಡೀತಾ ಇದೆ. ವೃಷಭ ರಾಶಿಯು ಇದ್ದಿದ್ದರೂ ಸ್ವಲ್ಪ ಮಟ್ಟಿಗೆ ಸೇಫ್ ಅಂತ ಹೇಳ್ಬೋದು. ಯಾಕಂದರೆ ಅವರಿಗೆ ಇನ್ನು 2.5 ವರ್ಷದ ನಂತರ ಸಾಡೆ ಸಾತಿ ಪ್ರಾರಂಭ ಆಗುವಂಥದ್ದು, ಸದ್ಯಕ್ಕೆ ಸಮಸ್ಯೆ ಇಲ್ಲ. ಆದರೂ ಸಹ ಕುಂಭರಾಶಿ ತೆಗೆದುಕೊಂಡಿದ್ದಾದಲ್ಲಿ ಅವರಿಗೆ 2ನೇ ಮನೆಯಲ್ಲೇ ಶನೈಶ್ಚರ ಇರುವಂಥದ್ದು ಸಾಡೆ ಸಾತಿ ಒಂದು ಕೊನೆಯ ಭಾಗ ನಡೀತಾ ಇದೆ. ಸೊ ಈ ಸ್ಥಿರ ರಾಶಿಯಲ್ಲಿ ಯಾರ್ಯಾರು ಹುಟ್ಟಿರ್ತೀರಾ ಇವರುಗಳಿಗೆ ಈ ಸಮಯದಲ್ಲಿ ಶನೈಶ್ಚರದಿಂದ ಆಗಿರಬಹುದಾದಂಥ ಸಮಸ್ಯೆಗಳ ನಿವಾರಣೆಗೋಸ್ಕರ ಈ ಪಂಚಮುಖ ಹನುಮಾನ್ ಅಭಿಷೇಕ ಅನ್ನೋದು ತುಂಬ ವಿಶೇಷವಾಗಿರ್ತಕ್ಕಂಥದ್ದು. ಇದರ ಜೊತೆಯಲ್ಲಿ ಒಂದು ವೇಳೆ ನಿಮ್ಮ ಜಾತಕದಲ್ಲಿ ಶನೈಶ್ಚರ ನೀಚ ಸ್ಥಾನದಲ್ಲಿ ಇದ್ದಿದ್ದಾದಲ್ಲಿ, ವಕ್ರಿ ಸ್ಥಾನದಲ್ಲಿ ಇದ್ದಿದ್ದಾದ ಪಕ್ಷದಲ್ಲಿ, 8ನೇ ಮನೆ 12ನೇ ಮನೆಯಲ್ಲಿ ಇದ್ದಿದ್ದಾದ ಪಕ್ಷದಲ್ಲಿ ಸಮಸ್ಯೆ ಇನ್ನೂ ಜಾಸ್ತಿ ಆಗುತ್ತೆ. ಗೋಚಾರದಲ್ಲೂ ಶನಿ ಸಮಸ್ಯೆ, ಜಾತಕದಲ್ಲೂ ಶನಿ ಸಮಸ್ಯೆ. ಒಂದು ವೇಳೆ ನಿಮಗೆ ದಶಾಭುಕ್ತಿಗಳ ಅನುಸಾರವಾಗಿ ಆದರೂ ಸಹ ಶನಿ ದಶಾ ಕುಜಭುಕ್ತಿ, ಶನಿ ದಶಾ ರಾಹುಭುಕ್ತಿ, ರಾಹು ದಶಾ ಶನಿ ಭುಕ್ತಿ, ಈ ಥರದ ಒಂದು ಹಂತ ನಡೀತಾ ಇದೆ ಅಂತಂದರೆ ಇನ್ನೂ ಸಮಸ್ಯೆ ಜಾಸ್ತಿ ಇರುತ್ತೆ. ಇಂಥವ್ರುಗಳಿಗೆಲ್ಲ ನಾವು ಹೇಳತಕ್ಕಂಥ ಒಂದು ಅತ್ಯಂತ ಸುಲಭವಾದ ಪರಿಹಾರ ಅಂತಂದರೆ ಈ ಪಂಚಮುಖ ಹನುಮಾನ್ ಅಭಿಷೇಕ ಆಗಿರುತ್ತೆ. ಯಾಕಂದರೆ ಬಹಳಷ್ಟು ವೀಕ್ಷಕರಿಗೆ ಎಷ್ಟೋ ಬಾರಿ ಗೊತ್ತಿರುತ್ತೆ, ನಾವು ಸಾಕಷ್ಟು ಮಾಧ್ಯಮಗಳು ಮಾತ್ರ ತಿಳಿಸಿರ್ತೀವಿ. ಆಂಜನೇಯನನ್ನು ಯಾರು ಅನುಸರಿಸ್ತಾರೆ, ಯಾರು ಆಂಜನೇಯನಿಗೆ ಶರಣಾಗತಿಯನ್ನು ಹೊಂದುತ್ತಾರೆ ಅವರುಗಳಿಗೆ ಶನೈಶ್ಚರ ಬರೋದಿಲ್ಲ, ಶನಿ ದೋಷ ಇರೋದಿಲ್ಲ. ಇದು ಪುರಾಣ ಪ್ರಸಿದ್ಧವಾಗಿರತಕ್ಕಂಥ ವಿಚಾರ. ಹಾಗಾಗಿ ಇದಕ್ಕಿಂತ ಇನ್ನೇನು ದೊಡ್ಡ ಪರಿಹಾರ ಏನೂ ಇರೋದಿಲ್ಲ.
ಈ ಪೂಜೆ ಇನ್ನೂ ಸರಳವಾಗಿಸಿ ಇದನ್ನು ನಮ್ಮ ವೀಕ್ಷಕರಿಗೆ ನಾವು ಇದನ್ನು ಕೊಡ್ತಾ ಇದ್ದೀವಿ. ಏನಂತಂದರೆ ಸಾಮೂಹಿಕ ಪೂಜೆಯಾಗಿ ಮಾಡಿಕೊಡ್ತಾ ಇದ್ದೀವಿ. ನಿಮಗೆ ಅನುಕೂಲ ಇದ್ದಾದ ಪಕ್ಷದಲ್ಲಿ ವೈಯಕ್ತಿಕವಾಗಿ ಮಾಡ್ಕೊಳ್ಳಿ. ಇಲ್ಲ ಗುರುಗಳೇ ನನಗೆ ಕಷ್ಟ ಆಗುತ್ತೆ, ಅಷ್ಟೆಲ್ಲ ಹಣಕಾಸಿನ ಒಂದು ಅನುಕೂಲ ಇಲ್ಲ ಅನ್ನೋದಾದರೆ ನಿಶ್ಚಯವಾಗಿ ನೀವು ಸಾಮೂಹಿಕ ಪೂಜೆಗೆ ಆಪ್ಟ್ ಮಾಡ್ಕೋಬಹುದು. ಅದರಲ್ಲಿ ಒಂದು ಸೂಕ್ಷ್ಮ ಏನಂತಂದರೆ ಸಾಮೂಹಿಕ ಪೂಜೆಯನ್ನು ಮಾಡಿಸ್ತಕ್ಕಂಥವ್ರು ನಾನು ಹಿಂದೆನೂ ಹೇಳಿರೋ ಪ್ರಕಾರ 3 ಬಾರಿ 5 ಬಾರಿ 7 ಬಾರಿ 9 ಬಾರಿ ಅಥವಾ 11 ಬಾರಿ ನಿಮ್ಮ ಅನುಕೂಲಕ್ಕೆ ತಕ್ಕ ಹಾಗೆ ನಿಮ್ಮ ಶಕ್ತಿಯಾನುಸಾರ ಈ ಪೂಜೆಯನ್ನು ಮತ್ತೆ ಮತ್ತೆ ಮಾಡಿಸಬೇಕಾಗುತ್ತೆ. ಸೊ ಒಂದು ವೇಳೆ ಈ ಮಾಸದಿಂದ ಶುರು ಮಾಡಿ ಮುಂದಿನ 5 ತಿಂಗಳವರೆಗೂ ಸಹ ಈ ಶನಿ ಒಂದು ಪಂಚಮುಖ ಹನುಮಾನ ಅಭಿಷೇಕವನ್ನು ಮಾಡಿಸ್ಕೊಂಡಿದ್ದಾದಲ್ಲಿ ನಿಶ್ಚಯವಾಗಿ ಈಗ ನಿಮಗಿರತಕ್ಕಂಥ ಸಾಡೆ ಸಾತಿ ಸಮಸ್ಯೆ ಆಗಲಿ, ಪಂಚಮ ಶನಿ ಆಗಲಿ, ಅರ್ಧಾಷ್ಟಮ ಶನಿ ಆಗಲಿ, ಅಷ್ಟಮ ಶನಿ ಆಗಲಿ, ಇದರಿಂದ ನೀವು 60ರಿಂದ 70% ಹೊರಗಡೆ ಬರೋದಕ್ಕೆ ನಿಮಗೆ ಇದು ಅನುಕೂಲ ಆಗುತ್ತೆ ಅನ್ನೋದನ್ನು ನಾನು ಸ್ಪಷ್ಟವಾಗಿ ಹೇಳಬಲ್ಲೆ. ಅದೇ ಪ್ರಕಾರ ಮತ್ತೊಂದು ಕಾರ್ಯಕ್ರಮ ನಮ್ಮ ಸಂಸ್ಥೆಯ ವತಿಯಿಂದ ನಾಳೆ ನಾವು ನಡೆಸ್ತಾ ಇರತಕ್ಕಂಥದ್ದು ಅಂದರೆ ಈ ಶಿವಮೊಗ್ಗ ಜಿಲ್ಲೆಯಲ್ಲಿ ಸಾಕ್ಷಾತ್ ಶನೈಶ್ಚರನಿಗೆ ತೈಲಾಭಿಷೇಕವನ್ನು ಮಾಡ್ತಕ್ಕಂಥದ್ದು. ಇಲ್ಲಿ ಮತ್ತೊಂದು ವಿಚಾರ ಏನಂತಂದರೆ ಒಂದು ಕ್ರಿಯೆ, ಮತ್ತೊಂದು ಆ ಸಮಯದಲ್ಲಿ ನಾವು ಹೇಳ್ತಕ್ಕಂಥ ಒಂದು ಮಂತ್ರಗಳು ಎರಡೂ ಬಹಳ ಮುಖ್ಯ ಆಗ್ತಾ ಹೋಗುತ್ತೆ. ಸುಮ್ಮನೆ ಅಭಿಷೇಕ ಅಂತಂದರೆ ಸುಮ್ಮನೆ ಹಾಲು ತೊಗೊಂಡೋಗಿ ಸುರಿದು ಬಿಡೋದು, ಮೊಸರು ತೊಗೊಂಡೋಗಿ ಸುರಿದು ಬಿಡೋದು, ಜೇನುತುಪ್ಪ ಹಾಕಿಬಿಡೋದು ಖಂಡಿತ ಆಗೋದಿಲ್ಲ. ಮಂತ್ರ ತಂತ್ರ ಎರಡೂ ಸಹ ಒಂದರ ಜೊತೆ ಒಂದು ಸಮನ್ವಯ ಇದ್ದಾಗ ಮಾತ್ರ ಅದು ಪೂಜೆ ಆಗುತ್ತೆ. ಸೊ ಯಾವ ಪೂಜೆಯನ್ನು ಮಾಡಬೇಕಾದ್ರೆ ಯಾವ ಮಂತ್ರ ಹೇಳಬೇಕು, ಯಾವ ಶ್ಲೋಕ ಹೇಳಬೇಕು, ಯಾವ ಬೀಜಾಕ್ಷರ ಹೇಳಬೇಕು, ಯಾವ ಮಂತ್ರವನ್ನು ಗಟ್ಟಿಯಾಗಿ ಉಚ್ಚಾರ ಮಾಡಬೇಕು, ಯಾವುದನ್ನು ಮನಸ್ಸಿನಲ್ಲೇ ಉಚ್ಚಾರ ಮಾಡಬೇಕು, ಇಷ್ಟೆಲ್ಲ ಸೂಕ್ಷ್ಮಗಳಿರುತ್ತೆ. ಮಂತ್ರೋಚ್ಚಾರಣೆಗೆ 3 ಕರ್ಮಗಳಿರುತ್ತೆ. ವಾಚಿಕ, ಉಪಾಂಶು, ಮಾನಸಿಕ ಅನ್ನತಕ್ಕಂಥದ್ದು. ಎಷ್ಟೋ ಬಾರಿ ನೀವೇನೇನು ಅನ್ಕೊಳ್ತೀರಾ, ಒಂದು ದೇವಸ್ಥಾನಕ್ಕೆ ಹೋಗಿರ್ತೀರಾ, ಅಲ್ಲಿ ಅಭಿಷೇಕ ಮಾಡ್ತಾ ಇರ್ತಾರೆ, ಇಲ್ಲ ನೈವೇದ್ಯ ಮಾಡ್ತಾ ಇರ್ತಾರೆ, ಪುರೋಹಿತರು ಸೈಲೆಂಟ್ ಆಗಿರ್ತಾರೆ. ಇವ್ರಿಗೇನು ಮಂತ್ರ ಬರಲ್ವೇನೋ, ಇವ್ರು ಯಾರೋ ಹೊಸಬರನ್ನ ಹಾಕ್ಬಿಟ್ಟಿದ್ದಾರೆ ಇವರು, ಸೊ ಇವರು ಸೈಲೆಂಟ್ ಆಗಿದ್ದಾರೆ, ನಮ್ಮನ್ನು ಯಾಮಾರಿಸ್ತಾ ಇದ್ದಾರೆ ಅಂತ ನೀವು ಅನ್ಕೊಂಡಿರ್ತೀರ. ಕ್ರಮ ಅಲ್ಲಿ ಬೇರೆಯೇ ಇರುತ್ತೆ. ಅಲ್ಲಿ ಧರ್ಮ ಸೂಕ್ಷ್ಮ ಅನ್ನತಕ್ಕಂಥದ್ದು ಬೇರೆಯೇ ಇರುತ್ತೆ. ವಾಚಿಕ ಅಂತಂದರೆ ಗಟ್ಟಿಯಾಗಿ ಎಲ್ರಿಗೂ ಕೇಳಿಸುವ ಹಾಗೆ ಮಂತ್ರಗಳು ಹೇಳ್ತಕ್ಕಂಥದ್ದು. ಉಪಾಂಶ ಅಂತಂದರೆ ಕೇವಲ ತುಟಿಗಳು ಮಾತ್ರ ಅಲಗಾಡ್ತಾ ಇರುತ್ತೆ, ಶಬ್ದ ಹೊರಗಡೆ ಬರೋದಿಲ್ಲ, ಆ ಪ್ರಕಾರವಾಗಿ ಹೇಳ್ತಕ್ಕಂಥದ್ದು. ಮಾನಸಿಕ ಅಂತಂದರೆ ಆ ಒಂದು ಅಂಗಚಲನೆಯೂ ಸಹ ಇರೋದಿಲ್ಲ, ತುಟಿಗಳು ಅಲ್ಲಾಡೋದಿಲ್ಲ, ಯಾವುದೇ ರೀತಿಯಾದಂಥ ಬಾಡಿ ಲ್ಯಾಂಗ್ವೇಜು, ಬಾಡಿ ಮೂವ್ಮೆಂಟ್ಸ್ ಏನೂ ಇರೋದಿಲ್ಲ, ಸಂಪೂರ್ಣವಾಗಿ ಮನಸ್ಸಿನಲ್ಲೇ ಆ ಮಂತ್ರ ಹೇಳ್ಕೊಳ್ತಕ್ಕಂಥದ್ದು. ಯಾಕಂದರೆ ಕೆಲವು ಮಂತ್ರಗಳು ರಹಸ್ಯವಾಗಿರುತ್ತೆ, ಎಲ್ರಿಗೂ ಕೇಳಿಸೋ ಹಾಗೆ ಹೊರಗಡೆ ಅರ್ಥ ಆಗೋ ಹಾಗೆ ಹೇಳ್ತಕ್ಕಂಥದ್ದಲ್ಲ. ಈಗ ಎಷ್ಟೋ ಜನ ಕ್ಯಾಸೆಟ್ ಕಂಪನಿನವರು ಈ ಒಂದು ಮೃತ್ಯುಂಜಯ ಮಂತ್ರ, ಗಾಯತ್ರಿ ಮಂತ್ರ ಇದನ್ನೆಲ್ಲ ಕ್ಯಾಸೆಟ್ಗಳನ್ನು ಮಾಡಿಬಿಟ್ಟು ಅದಕ್ಕೆ ಒಂದು ರಾಗ ಹಾಕಿಬಿಟ್ಟು ಹಾಡಿಗೂ, ಸಿನಿಮಾ ಹಾಡಿಗೂ, ಭಾವಗೀತೆಗೂ, ಭಕ್ತಿ ಪ್ರಧಾನ ಗೀತೆಗೂ, ಮಂತ್ರಕ್ಕೂ ವ್ಯತ್ಯಾಸ ಇಲ್ಲದೆ ಇರೋ ರೀತಿಯನ್ನು ಮಾಡಿಟ್ಟುಬಿಟ್ಟಿದ್ದಾರೆ. ಆ ಥರ ಮಾಡಿದಂಥ ಎಷ್ಟೋ ಜನಗಳು ನರಕ ನೋಡಿಬಿಟ್ಟಿದ್ದಾರೆ. ನಾನು ಉದಾಹರಣೆಗಳು ಬೇಕಾದಷ್ಟು ಕೊಡ್ತಾ ಹೋಗಬಲ್ಲೆ, ಆದರೆ ಬೇಡ ಅನ್ನೋ ಒಂದು ಕಾರಣಕ್ಕೋಸ್ಕರ ಆ ಹೆಸರುಗಳನ್ನೆಲ್ಲ ತೊಗೊಳ್ತಾ ಇಲ್ಲ ನಾನು. ನೀವೇ ಗೂಗಲ್ ಸರ್ಚ್ ಮಾಡಿ ಯಾವ್ಯಾವ ಕಂಪ್ನಿನವರು ಮಂತ್ರಗಳನ್ನು ಕ್ಯಾಸೆಟ್ ಮಾಡಿಬಿಟ್ಟು ಗಾಯತ್ರಿ ಮಂತ್ರ ಆಗಲಿ ಅಥವಾ ಈ ಒಂದು ಮೃತ್ಯುಂಜಯ ಮಂತ್ರ ಆಗಲಿ ಇದನ್ನು ಕ್ಯಾಸೆಟ್ ಥರ ಮಾಡಿ ಕೋಟ್ಯಾಂತರ ರೂಪಾಯಿ ಸಂಪಾದನೆ ಮಾಡಿಬಿಟ್ರು. ಆದರೆ ಬರಬಾರದಂಥ ನೋವುಗಳು, ಬರಬಾರದಂಥ ಕಷ್ಟಗಳು, ಬರಬಾರದಂಥ ಒಂದು ನೋವುಗಳನ್ನ ಪಟ್ಬಿಟ್ರು ಜೀವನದಲ್ಲಿ. ಸೊ ಯಾವತ್ತೂ ಅಷ್ಟೇ ಮಂತ್ರಗಳ ಜೊತೆ ಆಟ ಆಡೋದಕ್ಕೆ ಹೋಗಬಾರ್ದು. ನಮ್ಮ ಮನರಂಜನೆಗೋಸ್ಕರ ಯಾರೋ ಮಾಡಿರ್ತಕ್ಕಂಥ ಒಂದು ಸಿನಿಮಾ ಹಾಡೋ, ಭಕ್ತಿಗೀತೆನೋ, ಭಾವಗೀತೆನೋ ಅಲ್ಲ. ನಮ್ಮಿಷ್ಟ ಬಂದಾಗ ಟ್ಯೂನ್ ಹಾಕುವಂಥದ್ದು, ನಮ್ಮಿಷ್ಟ ಬಂದಾಗ ಹೇಳ್ತಕ್ಕಂಥದ್ದು, ಎಲ್ಲೆಲ್ಲೋ ಕಟ್ ಮಾಡುವಂಥದ್ದು ಮಂತ್ರಗಳನ್ನ, ಇವೆಲ್ಲವೂ ಮಹಾಪಾಪಗಳಾಗೋಗುತ್ತೆ. ಹಾಗಾಗಿ ಯಾಕೆ ಹೇಳ್ತಾ ಇದ್ದೀನಿ ಮಾತು ಅಂತಂದರೆ, ಎಸ್ಪೆಷಲಿ ಶನೈಶ್ಚರನ ವಿಚಾರದಲ್ಲಿ ತೈಲಾಭಿಷೇಕ ನಡೀಬೇಕಾದಾಗ ಅಲ್ಲಿ ಹೇಳೋ ಮಂತ್ರಗಳೇ ಬಹಳ ವಿಶೇಷವಾಗಿರುತ್ತೆ. ಸೊ ಇದನ್ನೆಲ್ಲ ಮನಗಂಡು ನಮ್ಮ ಆಸ್ಟ್ರೋ ಪೂಜಾ ಸಂಸ್ಥೆ ಅಲ್ಲಿ ಶಾಸ್ತ್ರೋಕ್ತವಾಗಿ ಒಂದು ತೈಲಾಭಿಷೇಕವನ್ನು ಶಿವಮೊಗ್ಗ ಜಿಲ್ಲೆಯಲ್ಲಿ ಸಾಕ್ಷಾತ್ ಶನೈಶ್ಚರಿಗೆ ನಾವು ನಡೆಸ್ತಾ ಇದ್ದೀವಿ. ಅಲ್ಲಿಗೆ ಹೋದಾಗ ನಿಮಗೆ ಗೊತ್ತಾಗುತ್ತೆ ಯಾವ ಕ್ರಮದಲ್ಲಿ ಮಾಡ್ತಾರೆ ಅನ್ನತಕ್ಕಂಥದ್ದು. ಅನುಕೂಲ ಇದ್ದಂಥ ವ್ಯಕ್ತಿಗಳು ನಿಶ್ಚಯವಾಗಿ ಅಲ್ಲಿಗೆ ಹೋಗ್ಬೋದು. ನಮ್ಮ ಸಪೋರ್ಟ್ ಟೀಮ್ ಇರ್ತಾರೆ. ವೈಯಕ್ತಿಕವಾಗಿ ನಿಮಗೆ ಎಲ್ಲ ಪೂಜೆ ಮಾಡಿಸೋದು ಸಹ ವ್ಯವಸ್ಥೆಗಳನ್ನು ಮಾಡ್ತೀವಿ. ಆಗಲಿಲ್ಲ ಅಂತಂದರೆ ಆನ್ಲೈನ್ ಸೇವೆ ಇದ್ದೇ ಇದೆ, ಕುಳಿತ ಕಡೆ ನೀವು ನೋಡ್ಬೋದು ನೀವು. ಸೊ ಈ ಶನೈಶ್ಚರಕ್ಕೆ ಸಂಬಂಧಪಟ್ಟಂಥ ಕೆಲವು ಮಂತ್ರಗಳೇನಿರುತ್ತೆ, ಬೀಜಾಕ್ಷರಿ ಮಂತ್ರಗಳನ್ನ ಎಷ್ಟೋ ಬಾರಿ ನನ್ನ ಫೀಲ್ಡ್ನಲ್ಲಿರ್ತಕ್ಕಂಥ ಎಷ್ಟೋ ಜ್ಯೋತಿಷಗಳಿಗೂ ಸಹ ಹೇಳಿದ್ದೀನಿ ನಾನು. ಮಾಧ್ಯಮದ ಮುಖಾಂತರ ಕುಳಿತುಕೊಂಡು ಬೀಜಾಕ್ಷರಿ ಮಂತ್ರಗಳನ್ನೆಲ್ಲ ಸಹ ಹೇಳಿಬಿಡ್ತಾ ಇರ್ತಾರೆ. ಲಕ್ಷಾಂತರ ಜನಗಳಿಗೆ ಅರ್ಥ ಕೇಳೋ ರೀತಿಯಲ್ಲಿ ಯಾರಿಗೆ ತಲುಪ್ತಾ ಇದೆ, ಅದನ್ನು ಅವರು ಸಿದ್ಧಿ ಮಾಡ್ಕೊಂಡಿದ್ದಾರಾ, ಅದನ್ನು ಹೇಳಿದಂಥ ದೋಷ ನಿಮಗೆ ತಟ್ತಾ ಇದೆ, ಆ ದೋಷದಿಂದ ನೀವು ಹೊರಗಡೆ ಬರೋದಕ್ಕೆ ಸಾಧ್ಯವಾಗುತ್ತಾ? ಎಷ್ಟೋ ಮನೆ ಕಡೆ ನೀವು ಗಮನಿಸಿ, ಪುರೋಹಿತರ ಮನೆಯಲ್ಲಿ, ಜ್ಯೋತಿಷಗಳ ಮನೆಯಲ್ಲೇ ಸಮಸ್ಯೆಗಳು ಜಾಸ್ತಿ ಇರುತ್ತೆ. ಅವ್ರ ಮನೆ ಹೆಣ್ಮಕ್ಳು ಮದುವೆಗಳಾಗಿರೋದಿಲ್ಲ, ಅವ್ರ ಮನೆಯಲ್ಲಿ ಎಷ್ಟೋ ಜನ ಮಂದ ಬುದ್ಧಿ ಇರತಕ್ಕಂಥ ಮಕ್ಕಳು ಹುಟ್ಟಿರ್ತಾರೆ. ಇವರು ಸಂಪಾದನೆ ಮಾಡಿರ್ತಕ್ಕಂಥ ದುಡ್ಡು ಕಾಸು ಕೂಡಿಡೋದಕ್ಕೆ ಆಗೋದಿಲ್ಲ. ಅವ್ರುಗಳಿಗೆ ಆರೋಗ್ಯದ ಸಮಸ್ಯೆ ಬರ್ತಾ ಇರುತ್ತೆ. ಯಾಕೆ ಅಂದರೆ ಬೇರೆಯವ್ರ ಕರ್ಮಗಳು ನೀವು ತಗೊಳ್ತಾ ಇರ್ತೀರಾ. ಸುಲಭ ಅಲ್ಲ ಈ ವೃತ್ತಿ. ಸುಮ್ಮನೆ ಏನೋ ಅವಕಾಶ ಸಿಕ್ಕಿದೆ ಅಂತ ಹೇಳ್ಬಿಟ್ಟು ಎಲ್ಲೋ ಮಾಧ್ಯಮದ ಮುಖಾಂತರ ಮಾತನಾಡ್ತಕ್ಕಂಥದ್ದಾಗಲಿ ಅಥವಾ ಯಾವುದೋ ಪೂಜೆಯಲ್ಲಿ ಅರ್ಧಂಬರ್ಧ ಮಂತ್ರಗಳನ್ನು ಕಲ್ತ್ಕೊಂಡು ಹೋಗ್ತಕ್ಕಂಥದ್ದು ಎಲ್ಲ ಬಹಳ ಬಹಳ ದೊಡ್ಡ ಪಾಪ ಆಗುತ್ತೆ ಇದು. ಸೊ ಈ ವಿಚಾರದಲ್ಲಿ ಮಾತ್ರ ಬಹಳ ಎಚ್ಚರಿಕೆಯಿಂದ ಇರಬೇಕಾಗುತ್ತೆ.
ಅದಕ್ಕೆ ಶಂಕರಾಚಾರ್ಯರು ಶಿವಾಪರಾಧ ಕ್ಷಮಾಪಣ ಸ್ತೋತ್ರದಲ್ಲಿ ಹೇಳಿದ್ದಾರೆ, ಪೌರೋಹಿತ್ಯಂ ರಜನೀಚರಿತಂ ಮಾಠಾಧಿಪತ್ಯಂ ನಿಯೋಗಂ ಅಂತ ಹೇಳ್ತಾ 16 ವೃತ್ತಿಗಳನ್ನ ಜನ್ಮ ಜನ್ಮದಲ್ಲಿ ನನಗೆ ಕೊಡಬೇಡ ಭಗವಂತ ಅಂತ ಪರಮಾತ್ಮನ ಕೇಳ್ಕೊಳ್ತಾರೆ. ಯಾಕಂದ್ರೆ ಇಲ್ಲಿ ಅಷ್ಟು ಕಷ್ಟಗಳಾಗುತ್ತೆ, ಅಷ್ಟು ಮೈಯೆಲ್ಲ ಕಣ್ಣಾಗಿ ಜವಾಬ್ದಾರಿ ಇಟ್ಕೊಂಡು ಕೆಲಸ ಮಾಡಬೇಕಾಗಿರ್ತಕ್ಕಂಥ ವೃತ್ತಿ ಇದಾಗಿರುತ್ತೆ. ಇವೆಲ್ಲವನ್ನ ಗಮನದಲ್ಲಿಟ್ಕೊಂಡು ನಿಮ್ಮ ಆಸ್ಟ್ರೋ ಪೂಜಾ ಸಂಸ್ಥೆ ಪ್ರತಿ ಪೂಜೆಯನ್ನ ತುಂಬಾ ಶ್ರದ್ಧಾಭಕ್ತಿಗಳಿಂದ ಎಲ್ಲೂ ಲೋಪ ಆಗದೆ ಇರೋ ರೀತಿಯನ್ನು ನಡೆಸ್ಕೊಂಡು ಹೋಗ್ತಾ ಇದ್ದೀವಿ. ಸೊ ವೀಕ್ಷಕರೇ, ಯಾಕೆ ಇಷ್ಟೆಲ್ಲ ವರ್ತಮಾನವನ್ನು ಕೊಡ್ತಾ ಇದ್ದೀನಿ ನಾನು ಅಂತಂದ್ರೆ, ಒಂದು ಪೂಜೆನಲ್ಲಿ 4 ರೀತಿಯಿಂದ ಲೋಪ ಆಗುವಂಥ ಸಾಧ್ಯತೆಗಳಿರುತ್ತೆ. ಮಂತ್ರಲೋಪ, ತಂತ್ರಲೋಪ, ದ್ರವ್ಯಲೋಪ, ಶ್ರದ್ಧಾಲೋಪ ಅಂತ ಹೇಳ್ತೀವಿ. ಸೊ ಒಬ್ಬ ಯಜಮಾನನಿಗೆ ಪೂಜೆ ಮಾಡಬೇಕು ಅಂತ ಹೇಳಿದಾಗ ಒಬ್ಬ ಕರ್ತೃವಿಗೆ ನೀ ಈ ಪದಾರ್ಥ ತಗೊಂಡ್ಬಪ್ಪ ಅಂತ ಲಿಸ್ಟ್ ಕೊಡ್ತೀವಿ. ಆ ಲಿಸ್ಟ್ ಪ್ರಕಾರ ಸಾಮಾನು ತರತಕ್ಕಂಥದ್ದು ಅವನ ಜವಾಬ್ದಾರಿ, ಮತ್ತು ಶ್ರದ್ಧೆನಲ್ಲಿ ಲೋಪ ಆಗದೆ ಇರೋ ರೀತಿ ನೋಡ್ಕೊಳ್ತಕ್ಕಂಥ ಅವನ ಜವಾಬ್ದಾರಿ. ಪುರೋಹಿತರ ಜವಾಬ್ದಾರಿ ಏನು? ಮಂತ್ರದಲ್ಲಿ ಲೋಪ ಆಗದೆ ಇರೋ ರೀತಿಯಲ್ಲಿ, ಆ ತಂತ್ರಗಳಲ್ಲಿ ಕ್ರಿಯೆಗಳಲ್ಲಿ ಲೋಪ ಆಗದೆ ಇರೋ ರೀತಿಯಲ್ಲಿ ನೋಡ್ಕೊಳ್ತಕ್ಕಂಥ ಅವ್ರ ಜವಾಬ್ದಾರಿ ಆಗಿರುತ್ತೆ. ನೀವು ಈ ಕಾಂಟ್ರಾಕ್ಟ್ ಕೊಟ್ಬಿಟ್ಟಾಗ ದ್ರವ್ಯ ಲೋಪ ಆಗದೆ ಇರೋ ರೀತಿಯಲ್ಲಿ ನೋಡ್ಕೊಳ್ಳುವಂಥದ್ದು ಪುರೋಹಿತರ ಜವಾಬ್ದಾರಿನೇ ಆಗೋಗುತ್ತೆ. ಶ್ರದ್ಧೆ ಮಾತ್ರ ನಿಮ್ಮದು, ಮಿಕ್ಕಿದ್ದೆಲ್ಲ ನಮ್ಮ ಜವಾಬ್ದಾರಿ ಆಗಿರುತ್ತೆ. ಇವೆಲ್ಲವನ್ನ ಗಮನದಲ್ಲಿಟ್ಕೊಂಡು ಯಾವುದೇ ರೀತಿಯಾದಂತಹ ಶಾಸ್ತ್ರ ಲೋಪಗಳಾಗದೇ ಇರೋ ರೀತಿಯಲ್ಲಿ ಪೂಜೆಗಳನ್ನು ನಡೆಸ್ತಾ ಇದ್ದೀವಿ ವೀಕ್ಷಕರೇ. ಇದನ್ನ ಸದ್ವಿನಿಯೋಗ ಮಾಡ್ಕೊಳ್ಳಿ, ಇದರ ಒಂದು ಅವಕಾಶಗಳನ್ನ ಸದವಕಾಶಗಳನ್ನ ಬಳಸ್ಕೊಳ್ಳಿ, ನಿಮ್ಮ ದೋಷಗಳಿಂದ ನಿವಾರಣೆಯನ್ನು ಮಾಡ್ಕೊಳ್ಳಿ, ಏಳಿಗೆಯನ್ನು ಹೊಂದಿ. ಖಂಡಿತ ಗುರುಜಿ. ಇನ್ನು ನಮ್ಮ ಕಾರ್ಯಕ್ರಮಕ್ಕೆ ಆಗಮಿಸಿ ಬಹಳಷ್ಟು ಅರ್ಥಪೂರ್ಣವಾದ ಮಾಹಿತಿಯನ್ನು ನೀಡಿದ್ರಿ. ಧನ್ಯವಾದಗಳು ಗುರುಜಿ. ನಮಸ್ಕಾರ. ಭದ್ರಂ ಕಲ್ಯಾಣಂ ಮಂಗಳಂ ಶಿವಂ ಶುಭಂ ಶೋಭನಂ. ಹರಿ ಓಂ. ಸ್ವಸ್ತಿ. ನೋಡಿದ್ರಲ್ವಾ ವೀಕ್ಷಕರೇ, ಇವತ್ತಿನ ಸಂಚಿಕೆಯಲ್ಲಿ ನಿತ್ಯ ಪಂಚಾಂಗ, ರಾಶಿ ಭವಿಷ್ಯ, ಇದರ ಜೊತೆಗೆ ಕುಂಭಕೋಣಂ ಕ್ಷೇತ್ರದಲ್ಲಿ ನಡೆಸಲಾಗುವಂತಹ ಪಂಚಮುಖ ಹನುಮಾನ್ ಅಭಿಷೇಕ ಹಾಗೂ ಶಿವಮೊಗ್ಗ ಕ್ಷೇತ್ರದಲ್ಲಿ ನಡೆಸಲಾಗುವಂತಹ ಶನಿ ತೈಲಾಭಿಷೇಕದ ಕುರಿತಾಗಿ ಸಾಕಷ್ಟು ಮಾಹಿತಿಯನ್ನ ತಿಳಿದುಕೊಂಡ್ವಿ. ಇನ್ನು ನಾಳಿನ ಸಂಚಿಕೆಯಲ್ಲಿ ಲಲಿತಾ ತ್ರಿಪುರ ಸುಂದರಿ ಪೂಜೆ ಹಾಗೂ ದುರ್ಗಾ ದೀಪ ನಮಸ್ಕಾರದ ಕುರಿತಾಗಿ ಗುರುಗಳು ಸಾಕಷ್ಟು ಮಾಹಿತಿಯನ್ನ ನೀಡ್ತಾರೆ ಅಂತ ಹೇಳ್ತಾ ಇವತ್ತಿನ ಸಂಚಿಕೆಯನ್ನ ಮುಗಿಸೋಣ. ನೋಡ್ತಾ ಇರಿ ಜಿ ಕನ್ನಡ ನ್ಯೂಸ್, ಸತ್ಯವೇ ಸುದ್ದಿಯ ಜೀವಾಳ.